ಬಡ ಮಕ್ಕಳ ಭವಿಷ್ಯ ಬೆಳಗಿನ ಪ್ರಕಾಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯಕ್. ವೀಕ್ಷಕರೇ, ಇತ್ತೀಚೆಗೆ ಸಮಾಜದಲ್ಲಿ ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿಯುವಂಥವರೇ ಹೆಚ್ಚು. ಈ ಶಾಲೆಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನುವಂಥ ಯೋಚನೆ ಮಾಡೋದು ಹಾಗಿರಲಿ, ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸ್ಬೇಕು ಅಂದರೂ ಕೂಡ ಈಗಿನ ಪೋಷಕರು ಒಪ್ಪೋದಿಲ್ಲ, ಹಿಂದೇಟು ಹಾಕ್ತಾರೆ. ಆದರೆ ಇಂತಹ ಸಂದರ್ಭದಲ್ಲಿ ಇಲ್ಲೊಬ್ಬ ರೈತ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಶಾಲೆಗೆ ಸ್ವಂತ ಹಣದಿಂದ ಸ್ವಂತ ಖರ್ಚನ್ನು ಮಾಡಿ ಆ ಶಾಲೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಶಾಲೆಗೆ ಕೊಠಡಿಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಈ ರೀತಿಯ ವ್ಯಕ್ತಿಗಳ ಕೆಲಸವನ್ನು ಸಮಾಜದ ಮುಂದೆ ಪರಿಚಯಿಸುವಂಥದ್ದು ನಮ್ಮ ಜವಾಬ್ದಾರಿ. ಈ ಕೆಲಸವನ್ನು ಇವತ್ತು ಮಾಡ್ತಿದ್ದೀವಿ. ನಮ್ಮ ಸ್ಟುಡಿಯೋದಲ್ಲಿ ಆ ಗುಬ್ಬಿಯ ರೈತರಾಗಿರುವಂತಹ ಶ್ರೀ ಕೆ ಪ್ರಕಾಶ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಶ್ರೀಯುತರು ಗುಬ್ಬಿ ತಾಲೂಕಿನ CS ಪುರ ಹೋಬಳಿ ವ್ಯಾಪ್ತಿಗೆ ಬರುವಂತಹ ಚಿಕ್ಕಚಂಗಾವಿ ಅನ್ನುವಂಥ ಒಂದು ಕಿರಿಯ ಪ್ರಾಥಮಿಕ ಶಾಲೆಯನ್ನು ತಮ್ಮ ಸ್ವಂತ ಹಣದಲ್ಲಿ ಸುಮಾರು 15 ಲಕ್ಷ ರೂಪಾಯಿಯನ್ನು ವ್ಯಯಿಸಿ ಆ ಶಾಲೆಗೆ ಕೊಠಡಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡುವಂಥ ಸಲುವಾಗಿ, ಜೊತೆಗೆ ಅವರ ಕಾರ್ಯವನ್ನು ಸಮಾಜದ ಮುಂದೆ ಇಡುವಂಥ ಕಾರಣಕ್ಕಾಗಿ, ಯಾಕಂದರೆ ಅವರು ಆ ರೀತಿಯಂಥ ವ್ಯಕ್ತಿಗಳು ಸಮಾಜಕ್ಕೆ ಮಾದರಿ ಆಗಬೇಕು. ಯಾಕಂದರೆ ಹಣವಂತರು ಸಾಕಷ್ಟು ಜನರಿರ್ತಾರೆ, ಶ್ರೀಮಂತರು ಸಾಕಷ್ಟು ಜನರಿರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸೋಣ, ಬೆಳೆಸೋಣ ಅನ್ನೋಂಥ ಮಾತನ್ನು ಆಡ್ತೀವಿ, ಹೊರತಾಗಿಯೂ ಕೂಡ ಇದನ್ನು ಮಾಡೋದಕ್ಕೆ ಯಾರೂ ಕೂಡ ಮುಂದೆ ಬರೋದಿಲ್ಲ. ನಾವು ಓದಿದ ಶಾಲೆಯನ್ನು ಕೂಡ ಒಂದು ಸಣ್ಣ ಒಂದು ಕೊಡುಗೆಯನ್ನು ಕೂಡ ಅದಕ್ಕೆ ನೀಡೋದಕ್ಕೆ ನಾವು ಯಾರೂ ಕೂಡ ಮುಂದಾಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಸಿ ಕೆ ಪ್ರಕಾಶ್ ಅವರು ರೈತರಾಗಿ ಆ ಒಂದು ಶಾಲೆಗೆ ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಹೀಗಾಗಿ ಅವರನ್ನು ಇವತ್ತು ಪರಿಚಯ ಮಾಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಅವರ ನಿಮ್ಮ ಪೂರ್ವಜರೇ ಕಟ್ಸ್ಕೊಂಡಂಥ ಶಾಲೆ ಅಂದರೆ ದಾನವನ್ನು ಕೊಟ್ಟಿದ್ರು, ಭೂಮಿ ದಾನವನ್ನು ಮಾಡಿದ್ರು. ನಮ್ಮ ದೊಡ್ಡಪ್ಪರು ಆ ಶಾಲೆಗೆ ಕೊಟ್ಟಿದ್ರು, ಜಾಗ ಕೊಟ್ಟಿದ್ರು. ಆದರೆ ಅದು ಚಿಕ್ಕದಾಗಿತ್ತು. ಇವತ್ತು ನಾವೆಲ್ಲ ಒಂದು ಇದನ್ನು ಮಾಡಿ ತಿರ್ಗಿ ನಾನು ಅದು ಪಕ್ಕದಲ್ಲಿ ತೊಗೊಂಡೆ, ತಗೊಂಡು ಅದನ್ನು ಕಾಂಪೌಂಡ್ ಹಾಕ್ಬೇಕಾದ್ರೆ ನಮ್ಮೆಲ್ಲ ಬೇರೆಯವರೆಲ್ಲ ಗಲಾಟೆ ಮಾಡಿದ್ರು. DDP ಆಫೀಸ್ಗೆ ಹೋಗು ಗಲಾಟೆ ಮಾಡಿದ್ದಾರೆ. ಆದರೂ ಸಹ ಅದನ್ನು ಶಾಲೆಗೆ ತೊಂದರೆ ಆಗಬಾರ್ದು ಅಂತೇಳಿ ಪಕ್ಕದ ಜಾಗನೂ ನಾನೇ ಖರೀದಿ ಮಾಡಿದ್ದೀನಿ. ಅದು ಇವಾಗ ನನ್ನ ಹೆಸರಿಗೆ ಇದೆ. ನಾನು ಶಿಕ್ಷಣ ಬೆಳೆದಂಗೆ ನಾವೊಂದು ಕಾನ್ವೆಂಟ್ ಮಾಡಬೇಕು ಅಂತ ಇದ್ದೀವಿ. ಇವಾಗ ಸರ್ಕಾರನೇ ಒಂದೇನೋ ಆದೇಶ ಮಾಡಿದೆ, 1 ವರ್ಷ ನಾವೇ ಮೇಂಟೈನ್ ಮಾಡಿದ್ರೆ ಗ್ರಾಮಸ್ಥರು, STMC ಸದಸ್ಯಗಳು, ಮುಂದಿನ ವರ್ಷ ಸರ್ಕಾರ ದತ್ತು ತಗೊಂಡು ಅದನ್ನು ಶಾಲೆ ನಡೆಸ್ತದೆ ಅಂತಕ್ಕಂಥದ್ದನ್ನು ನಾನು DDP ನಮ್ಮ BO ಸಾಹೇಬರು ಹೇಳಿದ್ದಾರೆ. ನಮಗೆ BO ಸಾಹೇಬರು ತುಂಬ ಒಳ್ಳೆಯವರು. ಅವರು ನಮ್ಮ ಶಾಲೆ ಬಗ್ಗೆ ನಾವು ಏನಾದ್ರು ಒಂದು ಇದು ಮಾಡಿದ್ರೆ ಮಾಸ್ಟರ್ನ ಹಾಕ್ಕೊಡೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನಮಗೆ ಸ್ಪಂದಿಸಿದ್ದಾರೆ. ಇಂದಿನ BO ಅಷ್ಟೇ ಇವತ್ತು BO ಸ್ಪಂದಿಸಿದ್ದಾರೆ. ಅದಕ್ಕೆ ನಾವು ಏನಾರು ಮುಂದಿನ ದಿನಗಳಲ್ಲಿ ಬೆಳೆದ್ರೆ ಅದಕ್ಕೆ ಖರೀದಿ ಮಾಡಿದ್ದೀನಿ. ಅದನ್ನು ಕ್ಷೇತ್ರ ಶಿಕ್ಷಣ ಇಲಾಖೆಗೆ ನಾನು ಅದನ್ನು ದಾನವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಬೆಳೆದಂಗೆಲ್ಲ ಬೆಳಿತೀವಿ. ನಾವು ಕಾನ್ವೆಂಟ್ ಮಾಡೇ ಮಾಡ್ತೀವಿ. ಮುಂದಿನ ವರ್ಷ ನಾವು ಎಷ್ಟೇ ಶ್ರಮ ಆಗಲಿ, ನಾವು ಸರ್ಕಾರದ ಮಂತ್ರಿಯವ್ರನ್ನೂ ಹೋಗಿ ಬೇಡ್ಕೊಳ್ಳೋರಾಗಲಿ, ಶಿಕ್ಷಣ ಮಂತ್ರಿಗಳಾಗಲಿ, ಇಲ್ಲ ನಮ್ಮ BO ಸಾಹೇಬರು, DDP ಯಾರನ್ನಾರಾಗಲಿ, ನಮ್ಮ DC ಅವ್ರನ್ನ ಯಾರನ್ನೇ ಕಾಲಿಡೋದಾಗಲಿ, ನಮ್ಮ ಶಾಲೆಗಂತೂ ಕಾನ್ವೆಂಟ್ ತತ್ತೀವಿ. ಅವರೆಲ್ಲರೂ ನಮಗೆ ಸಹಕರಿಸಿ ಆಶೀರ್ವಾದ ಮಾಡಿದ್ರೆ ಸಾಕು. ನಾವು ಅದನ್ನು ಏನು ನಾವಿದ್ರು ಅವ್ರ ಕೈಯಿಂದ ಹಾಕೋದು ಬೇಡ. ನಾವು 1 ವರ್ಷ ಕೈಯಿಂದ ಎಲ್ಲ ಹಾಕಿ ನಾವು ಕಾನ್ವೆಂಟ್ ಮಾಡ್ತೀವಿ, ಹಾಗೆ ಬೆಳೆಸ್ತೀವಿ, ಕಾನ್ವೆಂಟ್ ಮಾಡ್ತೀವಿ. ಕಾನ್ವೆಂಟ್ ಮಾಡೋಕ್ಕೆ ಎಲ್ಲರೂ ನಮಗೆ ಸಹಕಾರ ಕೊಡಲಿ ಅಂತ ನಾನು ಎಲ್ಲರೂ ಕೈ ಮುಖ್ಯ. ಸರ್, ಈಗ ಚಿಕ್ಕಚಂಗಾವಿ ಶಾಲೆಯಲ್ಲಿ ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ ಸರ್? ಇವಾಗ 20 ಇದೆ, 21 ಇದೆ ಕಿರಿಯ ಪ್ರಾಥಮಿಕ ಶಾಲೆ. ಈ ಕಿರಿಯ ಪ್ರಾಥಮಿಕ ಶಾಲೆ 1 ರಿಂದ 5ರವರೆಗೂ ಇದೆ. ಈಗ ಅದು ಮುಚ್ಚ ಹಂತಕ್ಕೆ ಬಂದಿದೆ, ಹಂಗೆ ನಡೆಸ್ಕೊಂಡು ಬಂದಿದ್ದೀವಿ. ಈಗ ಮಕ್ಕಳ ಸಂಖ್ಯೆ ಜಾಸ್ತಿ ಆಯ್ತೈತಿ. ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲರೂ ನಮ್ಮ ಶಾಲೆಗೆ ಸೇರಿಸಬೇಕು ಅಂತಕ್ಕಂಥ ಇದೆ. ಒಳ್ಳೆ ಮಾಸ್ಟರ್ ಇದ್ದಾರೆ, ಮತ್ತು ಶಿಕ್ಷಣ ಪರವಾಗಿಲ್ಲ. ಈಗ ಕಂಪ್ಯೂಟರ್ ತಂದಿದ್ದೀವಿ. ಈಗ ಒಬ್ಬೊಬ್ಬರು ದಾನಿಗಳು ಕಂಪ್ಯೂಟರ್ ಕೊಟ್ಟಿದ್ದಾರೆ, ಮತ್ತು ಟೇಬಲ್ ಕೊಟ್ಟಿದ್ದಾರೆ, ಎಲ್ಲ ವ್ಯವಸ್ಥೆ ಇದೆ. ಇವಾಗ ಒಂದು ಫ್ಯಾನು ಇದೆಲ್ಲ ಕೊಟ್ಟಿದ್ದಾರೆ, ಎಲ್ಲರೂ ಸಹಕರಿಸಿದ್ದಾರೆ. ಈಗ ನೆಕ್ಸ್ಟು ಅದನ್ನು ನಾವಿನ್ನೂ ಜಾಸ್ತಿ ಜನನೇ ಆಗ್ತಾರೆ ಅಂತ ನಾನಿದು. ಇವಾಗ ನಮ್ಮ ಎಲ್ಲೂ ಕಂಪ್ಯೂಟರ್ ಇಲ್ಲ, ನಾವು ಕಂಪ್ಯೂಟರ್ ತಂದಿದ್ದೀವಿ. ಕಂಪ್ಯೂಟ್ರನ್ನ ಇವಾಗ ನಮ್ಮ ಮೇಡಮ್ ಅವ್ರು ಹೇಳಿದ್ದೀವಿ, ಕಂಪ್ಯೂಟರ್ ಕಲಿಸ್ಕೊಡ್ತಾರೆ ಮಕ್ಕಳಿಗೆ. 2ನೇ ಕ್ಲಾಸಿಂದ 1ನೇ ಕ್ಲಾಸ್ನವ್ರು ಇದ್ದರು, 2ನೇ ಕ್ಲಾಸಿಂದ 3, 4, 5ಕ್ಕೆ ಕಂಪ್ಯೂಟರ್ ಅಂತ ಕಲಿಸ್ತೀವಿ. ಕಾನ್ವೆಂಟ್ನಲ್ಲಿ ಏನಿದೆ ನನ್ನ ಆಸೆ, ಒರಿನ್ ಸ್ಕೂಲಾಗಿ ಏನಿದೆ ಶಿಕ್ಷಣ ಬರಬೇಕು ಅಂತ ನಾನು ನಮ್ಮ ಶಿಕ್ಷಣ ಅಧಿಕಾರಿಗಳಿಗೆ ಹೇಳ್ತೀನಿ. ಮತ್ತು ನಮ್ಮ ಮಾಸ್ಟ್ರಿಗೂ, ನಮ್ಮ ಇರ್ಲ ಮೇಡಮ್ ಅವ್ರಿಗೆ ನಾನು ಅವ್ರ ಮಹಿಳೆಯರು ಒಳ್ಳೆಯವರು, ಪಾಪ ಅವ್ರಿಗೂ ನಾನು ಕೈ ಮುಗಿ ಕೇಳ್ಕೊಂತೀನಿ. 1 ಗಂಟೆನಾರಾಗಲಿ ಅವ್ರಿಗೆ ಹೇಳ್ಕೊಳ್ಳಿ, ಇವಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ. ಈಗ UPS ಇಲ್ಲ ಏನಾರು ಮತ್ತು ಕರೆಂಟಿಗೆ ಹೋದರೆ UPS ಹಾಕ್ಸ್ಕೊಡ್ತೀನಿ ನಾನು. UPS ನಮ್ಮ ಸ್ವಂತ ಖರ್ಚಿನಿಂದ UPSನೂ ಸಹ ಹಾಕ್ಸಿ ಚೆನ್ನಾಗಿ ಮಾಡಿಕೊಡ್ತೀನಿ. ಸರ್, ಈಗ ಏನಾಗುತ್ತೆ ಅಂದರೆ, ಈಗ ನಾವು ಪೂರ್ವಜರು ನಮ್ಮ ಭಾಗಗಳಲ್ಲಿಯೂ ಕೂಡ ಹಲವಾರು ಜನರು ಈ ಶಾಲೆಯ ಸ್ಯಾಂಕ್ಷನ್ ಆದಂಥ ಸಂದರ್ಭದಲ್ಲಿ ಭೂಮಿಯನ್ನು ಕೊಡುವಂಥದ್ದು,
ಈ ಥರದವೆಲ್ಲ ನೋಡಿದ್ವಿ. ಆದರೆ ಇತ್ತೀಚೆಗೆ ಈ ಥರದ ಒಂದು ಕ್ರಮ ಏನಿದೆ ಅಥವಾ ಈ ಥರದ ಒಂದು ಯೋಚನೆಗಳು ಕಡಿಮೆ ಆಗ್ತಾ ಇದ್ವು. ಯಾಕಂದರೆ ಒಂದು ಸರ್ಕಾರಿ ಶಾಲೆಯನ್ನಿಗೆ ಜಾಗ ಕೊಡಬೇಕು ಅಥವಾ ಒಂದು ಸರ್ಕಾರಿ ಶಾಲೆಗೆ ಕಟ್ಟಡವನ್ನು ಕಟ್ಟಿಸ್ಕೊಡ್ಬೇಕು ಅಂತೇಳಿ ಯಾರು ಯೋಚನೆ ಮಾಡಲ್ಲ. ಯಾಕಂದರೆ ಈಗ ಸಮಾಜ ಸೇವೆ ಮಾಡುವಂಥವ್ರು ಬೇರೆ ಬೇರೆ ಅಥವಾ ದೇವಸ್ಥಾನಗಳಿಗನ್ನ ಕೂಡ, ಅದು ತಪ್ಪು ಅಂತಲ್ಲ, ಆದರೆ ದೇವಸ್ಥಾನಗಳನ್ನು ಕಟ್ಟಿಸ್ಕೊಡುವಂಥದ್ದು, ಅಲ್ಲಿ ತಮ್ಮ ಹೆಸರುಗಳನ್ನು ದೊಡ್ಡದಾಗಿ ಬರೆಸ್ಕೊಡುವಂಥದ್ದು ಆ ಥರದ್ದು ಮಾಡ್ತಾರೆ. ಅಥವಾ ಇನ್ಯಾವುದೋ ಬೇರೆ ಯುವಕರಿಗೆ ಹಣವನ್ನು ಕೊಡುವಂಥದ್ದು, ಈ ರೀತಿಯಾಗಿ ಸಮಾಜ ಸೇವೆಯನ್ನು ಮಾಡ್ತಾರೆ. ನಿಮಗೆ ಸರ್ಕಾರಿ ಶಾಲೆಯನ್ನೇ ನಾವು ಗುರಿಯಾಗಿಟ್ಕೊಂಡು ಕೆಲಸವನ್ನು ಮಾಡಬೇಕು ಅಂತ ಯಾಕೆ ಅನಿಸ್ತು ಅಂತ? ಶಿಕ್ಷಣ ವಂಚಿತರಾಗೋಗ್ತಾರೆ. ಈಗ ಹಳ್ಳಿನಲ್ಲಿ ಮುಚ್ಚಿರ್ತಕ್ಕಂಥ ಶಾಲೆ ನಾನು ನೋಡ್ತಾ ಇದ್ದೀನಿ. ಅವರ ಶಾಲೆ, ನಮ್ಮ ಶಾಲೆನೂ ಮುಚ್ಚಿಬಿಟ್ರೆ ಎಲ್ಲಿ ಹೋಗ್ಬೇಕು ಬಡ ಮಕ್ಕಳು? ಇದೇ ಅವರ ಅನುಕೂಲಕ್ಕೆ ದೇವಸ್ಥಾನ ಇರಲಿ, ದೇವಸ್ಥಾನ ನೀವು ಹೇಳೋದು ಬಗ್ಗೆ ತಪ್ಪಿಲ್ಲ, ದೇವ್ರು ನಮಗೆಲ್ಲ ಇದೆ. ದೇವರೇನು ನನ್ನನ್ನು ಕಟ್ಟಿಸಿ ಮೆರೆಸಿ ಅಂತ ಏನು ಹೇಳಲ್ಲ. ಈಗ ಶಿಕ್ಷಣ ಇವಾಗ ಮಕ್ಕಳು, ಇವಾಗ ನಾವು ಎಲ್ಲರೂ ಕೈ ಹಾಕ್ತಾ ಹೋಗಿದ್ರೆ, ಆಟೋ ಎಲ್ಲ ವ್ಯವಸ್ಥೆ ಮಾಡದೆ ಹೋಗಿದ್ರೆ ಮುಚ್ಕೊಂಬಿಡೋದು. ನಮ್ಮೂರಲ್ಲಿ ಇರ್ತಕ್ಕಂಥ ಮಕ್ಕಳು ಎಲ್ಲೋ ಹೋಗ್ಬೇಕಾಯಿತು. ಈಗ 20 ಮಕ್ಕಳು ನಮ್ಮ ಶಾಲೆ ಶಿಕ್ಷಣ ಕಲಿತಾರೆ. ಈ 20 ಮಕ್ಕಳು ಎಲ್ಲಿಗೆ ಹೋಗ್ಬೇಕಾಗಿತ್ತು? 20 ಮಕ್ಕಳು ಉಳ್ಳವರೇನೋ ಕಲಿಸ್ತಾರೆ ಅಂತಲೇ ಅಂತೀವಿ ನಾವು. ಇಲ್ದವರು ಏನು ಮಾಡ್ಬೋದಾಗಿತ್ತು? ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೀವಿ. ಇವಾಗ ನನ್ನ ಆಸೆ ಏನು, ಯಾರಿಗೂ ನಮ್ಮ ಶಾಲೆಯಲ್ಲಿ ಅನುಕೂಲವಾಗಿ ಶಿಕ್ಷಣ ಒದಗಲಿ, ಬಡ ಮಕ್ಕಳು ಬಂದು ಸೇರ್ಕೊಳ್ಳಿ. ಅದಕ್ಕೆ ಏನು ಸೌಕರ್ಯ ಬೇಕು ಅವರು ನಮ್ಮ ಕೈಲಾದನ್ನು ನಾವು ಎಲ್ಲನೂ ಮಾಡ್ತೀವಿ ಅಂತ ಹೇಳಲ್ಲ. ನಮ್ಮ ಕೈಲಾದನ್ನು ಸೇವೆನ ಏನೋ ಒಂದು ಸಣ್ಣ ಅರಳು ಸೇವೆ ಮಾಡೇ ಮಾಡ್ತೀವಿ. ಸರ್, ಈಗ ಅಂದರೆ ನಿಮ್ಮ ಭಾಗದಲ್ಲಿ ಪೋಷಕರು ಕೂಡ ಸರ್ಕಾರಿ ಶಾಲೆಗೆ ಕಳಿಸ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಎಲ್ಲರೂ ನಮ್ಮಲ್ಲಿ ನಮ್ಮ ಕಾಲೋನಿ ಇದೆ, ನಮ್ಮ ಕುಮಾರು ಮತ್ತು ನಮ್ಮ ಹುಡುಗರುಗಳು, ಅವತ್ತಿನ ಅಧ್ಯಕ್ಷಗಳು ಎಲ್ಲರೂ ಸಹ ಮುಚ್ಚಿದ ಶಾಲೆನ ಅಗ್ರಹಾರಕ್ಕೆಲ್ಲ ಕಳಿಸ್ತಾಯಿದ್ರು. ಪಾಪ ನಮಗೆ ಅವರೇ ಎಲ್ಲ ಹಿಂಗೆ ಮಾಡಿರಾಯ್ತು ಅವ್ರ ಮಾರ್ಗದರ್ಶನದಲ್ಲಿ ಬಂದು ಆಮೇಲೆ ಹಂಗೆ ಸ್ಟಾರ್ಟ್ ಆಯಿತಾ, ಎಲ್ಲರೂ ಒಗ್ಗೂಡಿ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮೂರಲ್ಲಿ ಶಾಲೆ ಬಗ್ಗೆ ಯಾರೂ ಸಹ ಅದನ್ನು ಇದು ಮಾಡಿಲ್ಲ. ಈಗಲೂ ನಮ್ಮ ತಂದೆಯವ್ರು ಕೊಟ್ಟಿದ್ದರು, ಸಾಕಾಗ್ತಿರಲಿಲ್ಲ. ಈಗ ನಾವು ಹೆಚ್ಚಿಗೆ ಕಾಂಪೌಂಡ್ ಹಾಕುವಾಗ ಹಂಗೂ ನಮ್ಮೂರಲ್ಲಿ ಬೇರೆಯವ್ರು ಗಲಾಟೆ ಮಾಡಿದ್ದಾರೆ, ನಮಗಾಗ ಇರ್ತಾರೆ ಮಾಡಿದ್ದಾರೆ, ಆದರೂ ಮಾಡಿರೋ ಅವ್ರಿಗೇನು ಬಗ್ಲಿಲ್ಲ. ನಾವು ಕಾಂಪೌಂಡ್ ಏನು ಪ್ಲಾನ್ ಪ್ರಕಾರ ಕಟ್ಟಿದ್ದು ಅದೇ ಥರನೇ ಕಟ್ಟಿದ್ದು. ಅದು ನೀವು ಜಾಗನೂ ನಂದೇ ಐತಿ, ಏನು ತೊಂದರೆ ಇಲ್ಲ. ನಾನು ಶಿಕ್ಷಣಾಧಿಕಾರಿಗೆ ನಾನು ಬರ್ಕೊಡ್ತೀನಿ, ನಾನು ಕಾಲಾನಂತರ ಅವ್ರಿಗೆ ಬರ್ಕೊಡ್ತೀನಿ ನಾನು. ಓಕೆ. ಈಗ ಎಷ್ಟು ಮತ್ತೆ ಜಾಗ ಖರೀದಿ ಮಾಡಿದ್ದೀರಿ ಸರ್ ನೀವು? ಈಗ ಅಲ್ಲಿ 15 ಕುಂಟೆ ನಾನು ಜಾಗ ಖರೀದಿ ಮಾಡಿದ್ದೀನಿ. ಪಕ್ಕದಲ್ಲಿ ಜಾಗ ಇದೆ. ಈಗ ಕಾಂಪೌಂಡ್ ಫುಲ್ಲೆಲ್ಲ ಏನು ಜಾಗ ಇದೆ, ಎಲ್ಲ ನಮ್ಮದೇ ಜಾಗ. ಈಗ ನನ್ನ ಹೆಸರಲ್ಲೇ ಇದೆ, ತೊಂದರೆ ಇಲ್ಲ, ಯಾರೇನಲ್ಲ ಬೆಂದರೆ ಇಲ್ಲ. ನಮ್ಮ ತಂದೆಯವ್ರು ಬಿಟ್ಟಿದ್ರು. ನಮ್ಮ ತಂದೆಯವರು ಸಹ ನಮ್ಗೆ ಹೇಳಿದ್ದಾರೆ, ಅವರು ಸಹಾಯ ಕಡೆ ಸರಿನೂ ಸಹ ನಾನು ಶಾಲೆಗೆ ತೊಂದರೆ ಆಗೋದು ಬೇಡ, ನಾವು 9 ಜನ ಮಕ್ಕಳು, ಯಾರು ಅಕಸ್ಮಾತ್ ತಂಟೆ ಮಾಡೋರು ಏನಾರು ಕಾಣಿಸು ಅಂತ ನನಗೆ ಹೇಳಿದರು. ಅದೇ ಥರ ನಾನು ಒಂದು ಅಗ್ರಿಮೆಂಟ್ನು ಮಾಡಿಸಿ ನಮ್ಮ ಶಾಲೆಗೆ ನಮ್ಮ ಅಪ್ಪನ ಆಸ್ತಿ ಮತ್ತು ನಮ್ಮ ದೊಡ್ಡಪ್ಪನ ಅವರ ಆಸ್ತಿ, ಅವ್ರೊಂದು ದೊಡ್ಡಪ್ಪನ ಮಗನೂ ಬಿಟ್ಟಿದ್ದಾರೆ ಶಾಲೆಗೆ ಫ್ರೀಯಾಗಿ. ಉಳಿದಿದ್ದನ್ನು ನನಗೆ ಮಾಡಿಕೊಟ್ಟಿದ್ದಾರೆ. ಅದು ಹಣ ತಾಂಡಿರ್ಬೋದು, ಆದರೆ ಪ್ರೀತಿಯಾಗಿ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋದಕ್ಕೆ ಖಂಡಿತ ನಮಗೆ ಋಣಿ. ಅಂದರೆ ಶಾಲೆಗೆ ಕಾಂಪೌಂಡ್ ಮಾಡಬೇಕು ಅನ್ನೋ ಕಾರಣದಿಂದಾಗಿ ನೀವು ಆ ಜಾಗವನ್ನು ಖರೀದಿ ಮಾಡಿದೆ. ಗಲಾಟೆ ಆಗ್ಬಿಡುತ್ತೆ ಅಲ್ಲಿ. DDP ಆಫ್ಸ್ಗೆ ಹೋಗಿ ಗಲಾಟೆ ಮಾಡಿದ್ರು. ಅವೆಲ್ಲ ಇದಾದಾಗ ಇನ್ನು ಶಾಲೆ ಇಷ್ಟೆಲ್ಲ ಮಾಡಿ ಕಾಂಪೌಂಡ್ ಹೊಡಾಕ ಮಟ್ಟಕ್ಕೆ ಹೋಗುತ್ತಲ್ಲ ಅಂತ ಹೇಳಿ ಈಗ ಈಗ ಎಷ್ಟೊಂದು ಸರಿ ಈಗ ಬೇಕಾದಷ್ಟು ಕಡೆ ನಡೀತಾ ಐತೆ. ಈಗ ಶಾಲೆ ಜಾಗನ ನಂದು ಬರಬೇಕು, ದೇವಸ್ಥಾನ ಜಾಗ ನಂದು ಬರಬೇಕು ಅಂತದ್ದು ನಾವು ನೋಡಿದ್ದೀವಿ. ನಾವು ಈಗ ನಿಂಗಾಪುರದಲ್ಲಿ ಎಲ್ಲ ನೋಡ್ತಾ ಇದ್ದೀವಿ. ಹಂಗೆ ಆಗಬಾರ್ದು ಅಂತ ನಮ್ಮ ಮಾಡಿ ಈ ಜಾಗ ತಗೊಂಡಿದ್ದೀವಿ. ನಾವು ಪ್ರೀತಿಯುತವಾಗಿ ಕಾಂಪೌಂಡ್ ಹಾಕಿದ್ದೀವಿ, ಎಲ್ಲ ಮಾಡಿದ್ದೀವಿ. ಮುಂದಿನ ಸರಿ ಜಾಗನೂ ಬೇಕೋ ಬಿಟ್ಕೊಡ್ತೀವಿ ನಾವು. ಅಂತಂತವಾಗಿ ಏನಾಗುತ್ತೋ ಅದು ಬದ್ಧವಾಗಿರ್ತೀವಿ. ಓಕೆ. ಅಂದರೆ ಈಗ ನೀವು ಮೊದಲು ಒಂದು ಶಾಲೆಗೆ ಒಂದು ಕಟ್ಟಡವನ್ನು ಕಟ್ಸ್ಕೊಡ್ಬೇಕು ಅನ್ನುವಂಥ ಆಲೋಚನೆ ನಿಮಗೆ ಬರುತ್ತೆ. ಬಂದಾದಮೇಲೆ ಏನೇನು ಮಾಡ್ತೀರಾ ಸರ್ ನೀವು ಅಂತ? ಶಾಲೆ ಕಟ್ಟಡ ಮಕ್ಕಳು ಸ್ಟ್ರೆಂತ್ ಜಾಸ್ತಿ ಆಯಿತು. ನಾವು ಕೇಳಿದು MLAಗಳು, ಅವರು ಜಿಲ್ಲಾ ಪಂಚಾಯತಿ ಇರಲಿಲ್ಲ. MLAಗಳಿಗೆ ಅವರು 50 ಸರಿ ಆಗ್ತೀನಿ, ಇನ್ನೊಂದು ಸರಿ ಆಗ್ತೀನಿ ಅಂತ ಈಗ ಸಾಕಷ್ಟು ಇದು ಮಾಡಿದ್ರು. ಮಕ್ಕಳುಗಳು ಈ ಪೋಷಕರಿಗೆ ಬರೋರು, ಮಕ್ಕಳು ಕಳಿಸಿಂತೀರ, ಶಾಲೆ ಇಲ್ಲ, ಇದೇನಿದು ಅಂತ ಅಂದರು. ರಿಪೇರಿ ಮಾಡೋಕೆ ಅವ್ರು ಮಾಡಿಕೊಟ್ಟಿದ್ರು. ಈಗ ಅಲ್ಲೆಲ್ಲ ಕುಂತ್ಕೊಳ್ಳೋಕೆ ಜಾಗ ಇದಾಗ್ತಿರಲಿಲ್ಲ. ಅವಾಗ ನಾನೇ ಮಾಡೋ ಸಣ್ಣದಾಗ ಒಂದು ಕಟ್ಟೋಣ, ಏನೋ ಒಂದು ಇರಲಿ ಅಂತ ಅಂದ್ಕೊಂಡು ನಾವೆಲ್ಲ ಸೇರಿ ಮಾತಾಡಿ ನಮ್ಮ ಲೇಖಾಕ್ಷರು DDP ಇದ್ದರು, BO, ಅವ್ರನ್ನ ಬಂದು ಅವ್ರನ್ನೇ ಇದರಲ್ಲಿ ಏನೋ ಸಣ್ಣದಾಗ ಕಟ್ಟೋಣ ಅಂದ್ಕೊಂಡು ಮಾಡ್ದು. ಒಬ್ಬ ದೇವರ ಆಶೀರ್ವಾದದಿಂದ, ಎಲ್ಲರ ಹಿರಿಯರ ಆಶೀರ್ವಾದದಿಂದ ಏನೋ ಸಣ್ಣದಾಗ ಒಂದು ಶಾಲೆ ಕಟ್ಟಿದ್ದೀವಿ. ಚಿಕ್ಕದಾಗಾದರೂ ಚೊಕ್ಕದಾಗ ಕಟ್ಟಿದ್ದೀವಿ. ಭಗವಂತ ಏನೋ ನಡೀತಾಯ್ತು. ಹೀಗಾಗಿದ್ರೆ ಮುಂದೆ ಇನ್ನೇನು ಯೋಚನೆಗಳು? ಕಾನ್ವೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಕಾನ್ವೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡಿ ಒಂದು ಹೈಸ್ಕೂಲ್ವರೆಗೂ ನಾವು ಅದೇ ಜಾಗದಲ್ಲಿ ಮಾಡಬೇಡ ಅಂತ ನಮ್ಮ ಆಸೆ. ಏನಾದರೆ ಎಲ್ಲರೂ ಧ್ವನಿಗೂಡಿಸಿದ್ರೆ, ನಮ್ಮ ಗ್ರಾಮಸ್ಥರೆಲ್ಲ ಇದ್ದೀವಿ, ಮತ್ತು ಈ ಅಧಿಕಾರಿಗಳು, ರಾಜಕಾರಣಿಗಳು ಇವರೆಲ್ಲ ಧ್ವನಿಗೂಡಿಸ್ಬೇಕು. ನಮ್ಮ ಶಾಲೆ ಬಗ್ಗೆ ಒಂದು ಕಣ್ಕಣ ಇಟ್ಟರೆ ಅವರೇ ನಮಗೆ ಬೇರೆ ಮಾಡೋದು ಬೇಡ. ಅವ್ರ ಕೈಲಾಗ್ತಕ್ಕಂಥದ್ದನ್ನು ಅವರು ಒಂದು ಒಳ್ಳೇದಾಗಲಿ ಅಂತ ಮಾಡಿದ್ರೆ ಸಾಕು. ಅದು ಮಾಡಿದ್ರೆ ಹೈಸ್ಕೂಲ್ವರೆಗೂ ಮಾಡ್ತೀವಿ, SLC ವರೆಗೂ ನಾವು ಮಾಡ್ತೀವಿ. ನಿಮ್ಮ ಚಿಕ್ಕಚಂಗಾವಿ ಅನ್ನುವಂಥ ಈ ಶಾಲೆ ಇದೆ ಅಥವಾ ಗ್ರಾಮ ಇದೆ, ಈ ಶಾಲೆಗೆ ಎಷ್ಟು ಗ್ರಾಮಗಳ ಮಕ್ಕಳು ಬರ್ತಾರೆ ಸರ್? ಆಗಿದ್ರೆ ಈಗ ಬುಕ್ಸಾಗರ ಬರ್ತದೆ, ಮಲತ್ನಹಳ್ಳಿ ಬರುತ್ತೆ, ಬ್ಯಾಟಪ್ಪನ ಪಳ್ಳೆ ಬರುತ್ತೆ, EK ಕಾಲೋನಿ ಬರುತ್ತೆ,
ಮತ್ತು ಚಿಕ್ಕಚಂಗಾವಿ ತರ್ಚಿಬೀಡಿಂದ ಬರ್ತಾರೆ. ಇವು ಕೆರೆಮೇಲ್ಪಾಳ್ಯದ ಹುಡುಗರು, ಬೆಟಬಂಪಾಳ್ಯದ ಹುಡುಗರು ನಮಗೆ ಬರ್ತವೆ. ಕೆರೆಮೇಲ್ಪಾಳ್ಯದ ಬರಲ್ಲ, ಬೆಟಬಂಪಾಳ್ಯದ ಬರ್ತವೆ. ಈಗ ಮಲಪನಹಳ್ಳಿ, ಬೆಟಬಂಪಾಳ್ಯ, ರಾಯರಪಾಳ್ಯ, ಚಿಕ್ಕಚಂಗಾವಿ ಕಾಲೋನಿ, ಬುಕ್ಸಾಗರ ಇವೆಲ್ಲ ಬರ್ತವೆ. ಓಕೆ ಓಕೆ. ಅಂದರೆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ಬೇಕು ಅನ್ನುವಂಥದ್ದು ಇಚ್ಛೆ ಇದ್ದೇ ಇದೆ, ಇಚ್ಛೆ ಇದೆ. ಇವಾಗ ಪರವಾಗಿಲ್ಲ, ಈಗ ಇಚ್ಛೆ ಇದೆ. ನಾವು ಅದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಅವ್ರ ಮಕ್ಕಳು ದೂರ ಇದೆ, ಒಂದು 2-3 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೊಂದು ಆಟೋದವನ್ನೇ ವ್ಯವಸ್ಥೆ ಮಾಡಿದ್ದೀವಿ. ಆಟೋ ಬೆಳಿಗ್ಗೆ ಸಾಯಂಕಾಲ ಏನು ಕಾನ್ವೆಂಟ್ನಲ್ಲಿ ಬರ್ತದೆ ಆ ಥರನೇ ಒಂದು ಆಟೋ ಬಂದು ಬಿಡ್ತಾನೆ. ತಿರ್ಗಿ ಅವ್ರು ಬಿಡೋ ಟೈಮ್ಗೆ ತಗೊಂಡೋಗಿ ಅವ್ರ ಮನೆ ಬಾಗಿಲಿಗೆ ಬಿಡ್ತಾನೆ. ಅದು ಕೂಡ ದಾನಿಗಳ ವೆಚ್ಚದಿಂದ. ದಾನಿಗಳಿಂದಲೇ ನಾವು ಏನು ಯಾರ್ದೇನು ಇದು ಮಾಡಿಲ್ಲ. ನಾವು ನಮ್ಮ ಹುಡುಗ ಒಬ್ಬ ಅವ್ರನ್ನ ಸ್ವಲ್ಪ ಕೊಡ್ತಾನೆ, ನಾನು ಬಾಕಿದು ಹಾಕಿ ನಾನು ಮಾಡ್ತೀನಿ. ಕಿಟ್ಟಿ ಅಂತ ಒಬ್ಬಡಿದ್ದಾನೆ, ಅವನು 1,500,000 ಕೊಡ್ತಾನೆ, ನಾನಿನ್ನು ಬಾಕಿದು ಹಾಕಿ ನಾವು ಇಬ್ಬರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ. ಅಂದರೆ ಮಕ್ಕಳಿಗೆ ಬೆಳಗ್ಗೆ ಸಾಯಂಕಾಲ ಬಿಡ್ತೀವಿ. ಬೆಳಗ್ಗೆ ಸಾಯಂಕಾಲ ತೊಂದರೆ ಆಗ್ದಂಗೆ ಈಗ 5-6 ವರ್ಷದಿಂದಲೂ ಮಾಡ್ತಾ ಇದ್ದೀವಿ. 5 ವರ್ಷದ ಹಿಂದಿನ ಎಲ್ಲ ಮೆಂಬರ್ಗಳೆಲ್ಲನೂ ಸಹಕಾರ ಕೊಟ್ಟಿದ್ದಾರೆ, ಇವಾಗಲೂ ಕೊಡ್ತಾ ಇದ್ದಾರೆ. ಏನು ತೊಂದರೆ ಇಲ್ಲ, ನಾವು ಬಿಡ್ತೀವಿ. ಓಕೆ. ಈಗ ಕೆಲವು ಪೋಷಕರು ಖಾಸಗಿ ಶಾಲೆಗಳನ್ನ ಮಕ್ಕಳು ಕಳಿಸ್ಬೇಕು, ಯಾಕಂದರೆ ಈ ಥರದ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಸೌಲಭ್ಯ ಇರಲ್ಲ. ಮತ್ತು ಏನು ನೀವು ಹೇಳ್ತಾ ಇದ್ರಿ, ಕಂಪ್ಯೂಟರ್ ಇರ್ಬೋದು ಅಥವಾ ಇನ್ಯಾವುದೋ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ಗಳು ಸರ್ಕಾರಿ ಶಾಲೆಯಲ್ಲಿ ಇರಲ್ಲ ಅನ್ನುವಂಥ ಕಾರಣದಿಂದಾಗಿ ಸಿಟಿಗೆ ಈ ಕಡೆ ಎಲ್ಲ ಮಕ್ಕಳನ್ನ ಕಳಿಸ್ತಾರೆ. ಅವ್ರಿಗೆ ಏನು ಹೇಳ್ತೀರಾ ಅಂತ? ಇಲ್ಲ ಸರ್, ಅದು ತಪ್ಪು. ಇವತ್ತು ಸರ್ಕಾರಿ ಉದ್ಯೋಗ ಸಿಕ್ಬೇಕಾದ್ರೆ ಸುಮ್ಮನೆ ಸಿಕ್ಕೋದಿಲ್ಲ. ಅವರು ಎಲ್ಲ ಥರನೂ ಸಹ ಎಲ್ಲ ಇವತ್ತಿನ ಎಜುಕೇಷನ್ ಮಾಡ್ಕೊಂಡಿರತಕ್ಕಂಥವ್ರೆ ಬಂದಿರೋರು. ಇವತ್ತು BSc BEd ಮಾಡ್ಕೊಂಡಿರೋರು, MSc ಮಾಡಿರ್ತಕ್ಕಂಥ ಕ್ವಾಲಿಫೈಡ್ ಇರ್ತಕ್ಕಂಥವ್ರು ಬಂದಿದ್ದಾರೆ. ಇವತ್ತು ನಾನು ನೋಡಿದ ಮಟ್ಟಿಗೆ ನಾವು ಶಿಕ್ಷಕರು ನಂಗೆ ಅವರು ಕಳಿಬಾರ್ದು. ಇನ್ನೂ ಪ್ರೈವೇಟ್ ಶಾಲೆಯಲ್ಲಿ SLC PUC ಮಾಡ್ಕೊಂಬಂದಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. 5,000-10,000 ಸಂಬಳ ಕೊಟ್ಬಿಟ್ಟು ಅವರು ಇವತ್ತು ಏನೋ ಒಂದು ವ್ಯಾನ್ ಬಿಟ್ಬಿಟ್ಟು ಹೈಟೆಕ್ಕಾಗಿ ಆಟ ಆಡ್ತಾವ್ರೆ. ಬಟ್ ಆ ಶಾಲೆಗೆ ಓದೋ ಮಕ್ಕಳು ನಮ್ಮ ಶಾಲೆಗೆ ಬನ್ನಿ, ನಮ್ಮ ಶಾಲೆ ಅವ್ರನ್ನೂ ಕುಂಡ್ರಿಸಿ. ನಮ್ಮ ಶಾಲೆಯಲ್ಲಿ ಇವತ್ತು ಚೆನ್ನಾಗಿ ಓದ್ತದೆ, ಬೇಕಾದಷ್ಟು ಜನ ಇದ್ದಾರೆ, ನಾವು ನೋಡ್ತೀವಿ. ಚೆನ್ನಾಗಿ ಬರೀತಕ್ಕಂಥ ಬರವಣಿಗೆ ಆಗ್ಬೋದು, ಓದ್ತಕ್ಕಂಥ ಅಕ್ಷರಗಳಾಗ್ಬೋದು. ನಮ್ಮ ಶಾಲೆಯಲ್ಲಿ ಇವತ್ತು ಸರ್ಕಾರಿ ಶಾಲೆಗೆ ಓದಿದ್ರು ಇವತ್ತು ಎಲ್ಲ ಕಡೆ DC ಆಗಿದ್ದಾರೆ. ಈಗ ಅಬ್ದುಲ್ ಕಲಾಂ ಎಲ್ಲಿ ಓದಿದ್ರು? ಸರ್ಕಾರಿ ಶಾಲೆ ಓದಿದ್ದಾರೆ. ಇವತ್ತು ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ, ನಮ್ಮ ಮಸಾಲೆ ಜಯರಾಮ್ ಸರ್ಕಾರಿ ಶಾಲೆ ಓದಿದ್ದಾರೆ. ಇವತ್ತು ಹೇಳ್ಬಾರ್ದು, ನಮ್ಮ ಒಂದು ಸಮುದಾಯದ ಸ್ವಾಮೀಜಿ ಸರ್ಕಾರಿ ಶಾಲೆ ಓದಿರೋದು. ಇವತ್ತು ನಿರ್ಮಲಾನಂದ ಸ್ವಾಮೀಜಿ ಸರ್ಕಾರಿ ಶಾಲೆ ಓದಿದ್ದಾರೆ. ಇವತ್ತು ಅವರು ಒಳ್ಳೆ ಸ್ಥಾನ, ಉನ್ನತ ಸ್ಥಾನದಾಗಿಲ್ವಾ? ಇವತ್ತು IAS IPS ಮಾಡಿರ್ತಕ್ಕಂಥವ್ರು ಸರ್ಕಾರಿ ಶಾಲೆ ಓದಿರ್ತಕ್ಕಂಥವ್ರು. ಸರ್ಕಾರಿ ಶಾಲೆನ ಕಳಿಬಾರ್ದು. ಸರ್ಕಾರದಲ್ಲಿ ಇವತ್ತು ದುಡ್ಡು ಎಷ್ಟು ವ್ಯಯ ಮಾಡ್ತಾವ್ರೆ, ಏನಾಗಿದೆ ಇವತ್ತು ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ. ಈಗ ನಾವು ಎಷ್ಟೋ ಜನ ಕೇಳಿದ್ದೀವಿ, DC ಆಗಿರ್ತಕ್ಕ ನಮ್ಮ ಪಂಚಾಯತಿಯಲ್ಲಿ DC ಆಗಿದ್ದಾರೆ ಸರ್ಕಾರಿ ಶಾಲೆ ಓದಿ. ಈಗ ನಾವು ಉದ್ಯೋಗ ಮಾಡ್ತೀವಿ, ವ್ಯವಸಾಯ ಮಾಡ್ತೀವಿ, ಎಲ್ಲ ಮಾಡಿದ್ವಿ, ನಾವು ಜೀವನ ಮಾಡ್ತಾ ಇದ್ದೀವಿ. ಅಂದರೆ ನಾವು ಹೈಟೆಕ್ ಓದಿರತಕ್ಕಂಥವ್ರು ಮಾಡ್ತಾ ಇದ್ದಾರೆ. ಈಗ ನಮ್ಮ ಊರಲ್ಲಿ ನನಗೆ ಗೊತ್ತಿರೋಂಗೆ ನಮ್ಮ ಸಂಬಂಧಗಳಲ್ಲಿ ಕಾನ್ವೆಂಟಾಗಿ ಓದಿರ್ತಕ್ಕಂಥವ್ರು ಪೋಲಿಗಳಾಗಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಸೌಕರ್ಯ ಕೊಟ್ಟಿದೆ, ಊಟ ಕೊಡ್ತದೆ, ಮೊಟ್ಟೆ ಕೊಡ್ತದೆ, ಎಲ್ಲ ಕೊಡ್ತದೆ. ಇವತ್ತು ರಾಜ್ಯದ ಜನತೆ ಅದು ಇಷ್ಟಪಡಬೇಕು. ಯಾಕೆ ಶಿಕ್ಷಣ ಆಗಲಿ ಅಂತ ಕೊಟ್ಟಿದೆ, ಅದನ್ನು ನಾವು ಉಪಯೋಗಿಸ್ಕೊಂತ ಇಲ್ಲ ಅಷ್ಟೇ. ನಾವು ಗ್ರಾಮಸ್ಥರಾದವರು ಯಾವುದೇ ಆಗಲಿ 1 ನಿಮಿಷ ಶಾಲೆ, ನಮ್ಮ ಶಾಲೆ, ನಮ್ಮ ಊರು, ನಮ್ಮ ಇದು ಅಂತ ನೋಡಬೇಕು. ಅದು ಎಲ್ಲರೂ ಬೆಳೆಸ್ಕೊಬೇಕು. ಅದನ್ನ ಯಾವ ಬುಡ ಶಾಲೆ ಐತೆ ಅಂದ್ರೆ ಆಗಲ್ಲ, ಮೇಷ್ಟ್ರು ಹೋದ ಆಗಲ್ಲ. ಮೇಷ್ಟ್ರು ನೋಡಿದ್ರೆ ಅವ್ರಿಗೂ ಭಯ ಇರ್ತದೆ, ಗ್ರಾಮಸ್ಥರು ಬಿಡ್ತಾರ ನನ್ನ ಅಂತಕ್ಕಂಥದ್ದು ಬರಬೇಕು ಅವ್ರಿಗೆ. ಆವಾಗ ಅವರು ನಮ್ಮನ್ನು ಅವರು ಎಲ್ಲ ಬಾಂಧವ್ಯದಲ್ಲಿ ಶಿಕ್ಷಣ ಚೆನ್ನಾಗಿರ್ತದೆ ಅಂತ ನನ್ನ ಒಂದು ಕಡೆ. ಏನಾಗುತ್ತೆ ಅಂದರೆ ಈಗ ನೀವೇ ಹೇಳಿದ್ರಿ, ಈಗ ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಈ ರೀತಿಯಾಗಿ ಬಿಸಿ ಊಟವನ್ನು ಕೊಡೋದು, ಸಮವಸ್ತ್ರವನ್ನು ಕೊಡೋದು, ಪುಸ್ತಕಗಳನ್ನು ಕೊಡುವುದು, ಮೊಟ್ಟೆ, ಹಾಲು, ಈ ಥರದ್ದು ಎಲ್ಲವನ್ನು ಕೊಡ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಈ ಮೂಲ ಸೌಕರ್ಯ ಅಂತ ಏನು ಹೇಳ್ತೀವಿ, ಈಗ ನೀವು ಕಟ್ಟಡಕ್ಕೆ ಬೇಕಾಗಿತ್ತು ನಿಮ್ಮ ಚೆಂಗಾವಿ ಸ್ಕೂಲ್ಗೆ ಜಾಸ್ತಿ ಜನ ಮಕ್ಕಳು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳಿಗೆ ಆಸನ ವ್ಯವಸ್ಥೆ ಇರಲ್ಲ ಅಥವಾ ಕೊಠಡಿ ವ್ಯವಸ್ಥೆ ಇಲ್ಲ ಅಂದಾಗ ಈ ಥರದ್ದು ಮೂಲ ಸೌಕರ್ಯಗಳನ್ನ ಒದಗಿಸೋದ್ರಲ್ಲಿ ಸರ್ಕಾರ ಎಲ್ಲರೂ ಹಿಂಡ್ಬಿಡುತ್ತಾ ಇದೆಯಾ? ಸರ್ಕಾರ ಅದು ಮೊದಲು ಯೋಚನೆ ಮಾಡಬೇಕು. ನಾವಿವತ್ತು ಯಾವ ಪಂಚಾಯತಿನಲ್ಲಿ ಶಾಲೆ ಇದೆ, ಯಾವ ಪಂಚಾಯತಿನಲ್ಲಿ ಸ್ಕೂಲ್ ಶಿಥಿಲವಾಗಿದೆ, ಅಂಗನವಾಡಿ ಶಿಥಿಲವಾಗಿದೆ ಅಂಥದ್ದನ್ನು ಸರ್ಕಾರ ನೋಡಬೇಕು. ನೋಡ್ತಾ ಇಲ್ಲ. ಏನೋ ಒಂದು ಈ ಪಕ್ಷದವನು ಒಂದು ಮಾಡ್ದ, ಇನ್ನೊಂದು ಪಕ್ಷದವನು ಮಾಡ್ದ ಅಂತಕ್ಕಂಥದ್ದು ಹೋಯ್ತಾ ಐತೆ ಹೊರತು ಸರ್ಕಾರಿ ಶಾಲೆ ಏನಾಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಇಲ್ಲ. ನಾವು ಗ್ರಾಮಸ್ಥರು ಎಚ್ಚೆತ್ಕೊಂಡು ನಾವು ಮಿನಿಸ್ಟ್ರಿಗೋ ಇಲ್ಲ ಅಕಸ್ಮಾತ್ ಮುಖ್ಯಮಂತ್ರಿ ಗಮನಕ್ಕೆ ತಂದು ಇಲ್ಲ DDPಗೋ BOಗೋ ತಂದು ಹೋರಾಟ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ. ಸರ್ಕಾರಿ ಶಾಲೆ ಉಳಿಲೇಬೇಕು. ಉಳಿದೇ ಹೋದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸರ್ಕಾರಿ ಶಾಲೆ ಎರಡು ಉಳಿದ್ರೆ ಇವತ್ತು ಹಳ್ಳಿ ಉಳಿತದೆ ಹೊರತು ಇಲ್ಲಾಂದರೆ ಉಳಿಯಲ್ಲ ಹಳ್ಳಿ ಅಂತ ನನ್ನ ಒಂದು ಅನಿಸಿಕೆ. ಸರ್, ಈಗ ಸರ್ಕಾರದ್ದು ಒಂದು ಪಾತ್ರ, ಇನ್ನೊಂದು ಕಡೆ ಶಾಲೆಯಲ್ಲಿ SDMC ಅನ್ನುವಂಥ ಒಂದು ಕಮಿಟಿ ಇರುತ್ತೆ. ಆ SDMC ಪಾತ್ರ ಎಷ್ಟು ದೊಡ್ಡದಾಗಿರುತ್ತೆ ಶಾಲೆಯ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಅಂತ? SDMC ಇವತ್ತು ಮಾಡಿದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಆದರೂ SDMCನಲ್ಲಿ
ಏನೋ ಬರ್ತಾರೆ, ಒಂದು ನಿಮಿಷ ಏನೋ ಹೇಳ್ತಾರೆ, ಹೋಗ್ತಾರೆ ಅಷ್ಟೇ. STMCನಲ್ಲಿ ಇದು ಮಾಡಲೇಬೇಕು, ನಮ್ಮ ಶಾಲೆ ಶುದ್ಧೀಕರಣ ಆಗಿದೆ, ಒಪ್ರೂಪ. ನಮ್ಮ ಶಾಲೆಯಲ್ಲಿ ಮೇಷ್ಟ್ರು ಸರಿ ಇಲ್ಲ, ನಮ್ಮ ಶಾಲೆಯಲ್ಲಿ ಶಿಕ್ಷಣ ಕಲಿತಾ ಇಲ್ಲ, ಈ ಮಕ್ಕಳುಗಳು ಬರ್ತಾ ಇಲ್ಲ, ಅವು ಏನಾಗಿದೆ ಅಂತಕ್ಕಂಥದ್ದು ಜನ ಕಮ್ಮಿ, ನೋಡ್ತಕ್ಕಂಥ ಜನ ಕಮ್ಮಿ ಅಂತ ನನ್ನ ಅನಿಸಿಕೆ. ಯಾಕಂದರೆ ಈಗ ಎಷ್ಟೋ ಗ್ರಾಮಗಳಲ್ಲಿ, ಎಷ್ಟೋ ಶಾಲೆಗಳಲ್ಲಿ SDMC ಸ್ವಲ್ಪ ಸ್ಟ್ರಾಂಗ್ ಇದ್ದಂಥ ಸಂದರ್ಭದಲ್ಲಿ, ಅಲ್ಲಿ ಯಾರೋ ಒಬ್ಬರು ಸ್ವಲ್ಪ ತಿಳುವಳಿಕೆ ಇದ್ದವರು ಇದ್ದಂಥ ಸಂದರ್ಭದಲ್ಲಿ ಆ ಶಾಲೆಯನ್ನು ಅಭಿವೃದ್ಧಿಗೆ ಹಂತದ ಹತ್ರ ತಗೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಮತ್ತು ಎಲ್ಲ ಊರಲ್ಲೂ ನಿಮ್ಮ ರೀತಿಯಾದಂಥ ದಾನಿಗಳಿರಲ್ಲ, ಅಥವಾ ಈ ರೀತಿಯಾಗಿ ಸರ್ಕಾರಿ ಶಾಲೆಗಳ ದಾನಿಗಳಿರ್ತಾರೆ, ಆದರೆ ಅವರಿಗೆ ಸರಿಯಾದಂಥ ಏನು ಮಾರ್ಗದರ್ಶನ ಕೊಡುವಂಥವ್ರು ಇರಲ್ಲ. ಸರಿ, ಈ ಸರ್ಕಾರಿ ಶಾಲೆಗೆ ನೀವೇನಾದರೂ ದಾನ ಕೊಟ್ಟರೆ ಇದು ಒಳ್ಳೆಯದಾಗುತ್ತೆ, ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದನ್ನ ಯಾರೂ ಹೇಳಲ್ಲ. ಹೀಗಾಗಿ ಉಳಿದಂಥ ಶಾಲೆಗಳ ಪರಿಸ್ಥಿತಿ ಏನಾಗಬೇಕು ಸರ್ ಆಗಿದ್ರೆ? ಸರ್, ಅದು ಆಗಬಾರ್ದು. ಇಷ್ಟೇ ಎಲ್ಲ ನಂದು 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 ಎಷ್ಟೇ ಇದ್ರೂ ನಂದೇ ಆಗ್ತದೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಒಂದು ಸೇವೆನ ಮಾಡಿದ್ರೆ ಏನು ತಪ್ಪಾಗಲ್ಲ, ಅವ್ನು ಕೆಡೋದಿಲ್ಲ. ಈಗ ನಾನು ಶಾಲೆ ಕಟ್ಟೆ, ನಾನು ಕೆಟ್ಟಿಲ್ಲ. ನಮಗೆ ಭಗವಂತ ಎಲ್ಲರೂ ಒಂದು ಕಡೆ ಆಶ್ರಯ ಮಾಡೇ ಮಾಡ್ತಾನೆ. ನಾವು ಏನಾಗ ಕೊಡಬೇಕೋ ಕೊಟ್ಟೇ ಕೊಡ್ತಾನೆ. ಇವತ್ತು ಎಷ್ಟೋ ಜನ ಅಧಿಕಾರಿಗಳು ಲೋಕಾಯುಕ್ತ ಸಿಗಿ ಹಾಕ್ಯಂತಾರೆ, ಲಂಚಾಧಿಗ ಸಿಗಿ ಹಾಕ್ಯಂತಾರೆ, ACB ಸಿಗಿ ಹಾಕ್ಯಂತಾರೆ, ಕಟ್ಟೆ ದುಡ್ಡೇ ಅದು ಬೇರೆ ಕಡೆಗೆ ಎಸಿತಾರೆ. ಮಾಡಲಿ ಬಿಡಿ ಅಂಥವ್ರು. ಒಂದು ಸರ್ಕಾರಿ ಶಾಲೆ ಕಟ್ಟಲಿ, ಒಂದು ಬಡವಳ್ಳಿನಲ್ಲಿ ಎಲ್ಲೋ ಒಂದು ಗುಡಿಸ್ಲು ಹಾಕ್ಕೊಂಡಿರ್ತಾನೆ, ಅವ್ನಿಗೊಂದು ಮನೆ ಕಟ್ಟಿಕೊಡ್ಲಿ, ಅವನೊಂದು ಫೋಟೋ ಮಡಿಕೊಂಡು ಪೂಜೆ ಮಾಡ್ತಾನೆ. ಎಲ್ಲೋ ಒಂದು ಕಡೆ ಹೋಗ್ತಾರೆ, ಲಕ್ಷಾಂತರ ರೂಪಾಯಿ ಒಂದು ಹೋಟ್ಲಿಗೆ ಹೋಗಿ ತಿಂತಾರೆ, ಊಟ ಮಾಡಲಿ, ನನ್ನ ಸಂತೋಷ. ಆದರೂ ಒಂದು ಬಡವ ಏನಾಗಿದ್ದಾನೆ, ನನ್ನ ದುಡಿಮೇಲೆ ಅದಕ್ಕೊಂದು ಇಡೋಣ ಅಂತಕ್ಕಂಥದ್ದು ಬಂದ್ರೇನು ತಪ್ಪಾಗಲ್ಲ. ಮಾಡಬೇಕು, ಮಾಡಿದ್ರೆ ಆಗ ಮಾತ್ರ ಸಾಧ್ಯ. ಇವತ್ತು ಎಲ್ಲ ನಂದೇ ಏನು ನಂದಲ್ದಲ್ಲೇ ನೀವು ಬೇರೆ ಆಗೋದು, ಆದರೆ ಅದಾಗಬಾರ್ದು ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ಒಂದು ಆತ್ಮತೃಪ್ತಿ ಏನು ತಪ್ಪಾಗಲ್ಲ, ಎಲ್ಲೂ ತಪ್ಪಾಗೋದಿಲ್ಲ. ಇವತ್ತು ನೋಡಿ ಎಂತೆಂಥವ್ರು ಸಾಯ್ತಾ ಇದ್ದಾರೆ. ಇವತ್ತೆಲ್ಲ ಹಂಗೆ ನಾವು ಹೊಂಟೋದ್ರೆ ಏನೋ ಒಂದು ಸಾಧನೆ ಅಂತ ಇರ್ತದೆ ಹೊರತು ಓದ ಅನ್ನತಕ್ಕಂಥ ನೆನಪಿರಬೇಕು ಅಂದರೆ ನಾವೇನಾದ್ರು ಮಾಡಿರ್ತೀವಲ್ಲ, ಬಾಳಿರ್ತೀವಲ್ಲ, ಅದೇ ಬಾಳ್ಮೆ ನನ್ನ ಸಾಧ್ಯ. ಈಗ ನಮ್ಮ ತಂದೆಯವರು ಮಾಡೋಗಿದ್ದಾರೆ, ನಮ್ಮ ದೊಡ್ಡಪ್ಪ ಕೊಟ್ಟೋಗಿದ್ದಾರೆ. ಇವತ್ತು ನಮ್ಮ ದೊಡ್ಡಪ್ಪ ನೆನೆಸ್ಕೊಂತೀವಿ. ನಮ್ಮ ದೊಡ್ಡಪ್ಪನ ಇವತ್ತು ಮೊನ್ನೆ ಶಾಲೆ ಇದರಲ್ಲಿ ಇಬ್ಬರು ನೆನೆಸ್ಕೊಂಡ್ರು, ಶಾಲೆ ಕೊಟ್ಟಿದ್ದಾರೆ, ಒಂದು ದಾನವಾಗಿ ಕೊಟ್ಟಿರೋದ್ರಿಂದ ಇವತ್ತು ಅವ್ರು ಬೆಳೀತಾರೆ. ನಮ್ಮ ತಂದೆಯವರು ಅಷ್ಟೇ ಶಾಲೆ ಬಗ್ಗೆ, ಒಂದು ಮೇಷ್ಟ್ರ ಬಗ್ಗೆ ಒಂದು ಗೌರವ ಇಟ್ಕೊಂಡು, ಏನಾದ್ರು ಅಕಸ್ಮಾತ್ ಇದ್ದರೆ ಯಾವರೇ ಇದು ಮೇಷ್ಟ್ರು ಬಂದರು ಅಂತಕ್ಕಂಥ ಒಂದು ಭಾವನೆಯಲ್ಲಿ ನಮ್ಮ ಶಾಲೆ ಇತ್ತು. ಇವತ್ತು ಹಂಗೆ ಇದೆ, ಮುಂದೆ ಇರಲಿ ಅಂತ ನಮ್ಮ ಒಂದು ಆಸೆ. ನಮ್ಮೂರದ್ದು ಏನೋ ಒಂದು ಯಾರೇನಾದರೂ ನಮ್ಮ ಶಾಲೆ ಚೆನ್ನಾಗಿರಲಿ, ನಮ್ಮ ಊರು ಚೆನ್ನಾಗಿರಲಿ ಅಂತ ನನ್ನ ಆಸೆ. ಶಿಕ್ಷಣ ಓಕೆ, ನಿಮ್ಮಲ್ಲಿ ಆ ಒಳ್ಳೆತನ ಇದೆ. ಆದರೆ ನಿಮ್ಮ ತಂದೆಯವರು, ಪೂರ್ವಜರು ಎಲ್ಲರೂ ಕೂಡ ಭೂಮಿ ದಾನವನ್ನು ಕೊಟ್ಟು ಆ ಶಾಲೆಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನೀವು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಈಗ ಆ ಥರ ಇಲ್ಲ. ಸ್ವಲ್ಪ ಏನು ಅಂದರೆ ಎಲ್ಲರಿಗೂ ಕೂಡ ಮನಿ ಮೈಂಡೆಡ್ ಅಂತ ನಾವೇನು ಹೇಳ್ತೀವಿ. ಕುಟುಂಬದಲ್ಲೂ ಕೂಡ ಸುಮಾರು 15 ಲಕ್ಷ ರೂಪಾಯಿನ ನೀವು ಒಂದು ಶಾಲೆಗೆ ಕೊಟ್ಬಿಡ್ತೀರಾ, ದಾನವಾಗಿ ಕೊಟ್ಬಿಡ್ತೀರಾ ಅಂದಾಗ ಮನೆಯವ್ರು ಕೇಳ್ತಾರೆ, ಮಕ್ಕಳು ಕೇಳ್ತಾರೆ, ಅಪ್ಪ ನಿನಗೇನು ತಲೆ ಕೆಟ್ಟಿದೆಯಾ, ಅಷ್ಟೆಲ್ಲ ದುಡ್ಡು ಹಾಕ್ಕೊಡು, ಸರ್ಕಾರ ಮಾಡಿಸ್ಕೊಡ್ಬೋದಲ್ಲ ಸರ್ಕಾರಿ ಶಾಲೆ ಅಂತೇನಾದ್ರು ಕೇಳಿಲ್ವ ಸರ್ ಆಗಿದ್ರೆ? ಇಲ್ಲ, ನನಗೆ ನಮ್ಮ ಮನೆಯವರು, ನಮ್ಮ ಶ್ರೀಮತಿ ಆಗ್ಬೋದು, ನಮ್ಮ ತಾಯಿ ಆಗ್ಬೋದು, ನನ್ನ ಮಕ್ಕಳಾಗ್ಬೋದು, ನಮ್ಮ ಅಣ್ಣದಿರಾಗ್ಬೋದು, ನಮ್ಮ ಯಾರೂ ಸಹ ಇನ್ನೂ ಖುಷಿಪಟ್ಟರು ಹೆಂಗೆ ಒಳ್ಳೇದಾಗಲಿ ಬಿಡು ಅಂತ. ನಮ್ಮ ಅಣ್ಣ ತಂದೆ, ನಾವು 9 ಜನ ಮಕ್ಕಳು. ನಮ್ಮ ಅಣ್ಣ ದೊಡ್ಡಣ್ಣನೇ ಸಹ ನಾವು ಪೂಜೆಗೆಲ್ಲ ಮಾಡಿಸ್ತು. ಏಕೆಂದರೆ ಅವ್ನು ನಮ್ಮ ತಂದೆ ಸ್ಥಾನದಾಗ ಇರಲಿ ಅನ್ನೋದು ಭಾವನೆ ಬಿಟ್ಟರೆ ನಮ್ಮಲ್ಲಿ ಯಾರೂ ಆ ಥರ ನಮ್ಗೆ ಯಾರು ನನಗೆ ಈ ಶಾಲೆ ಯಾಕೆ ಕಟ್ಟಿಸ್ತೆ ಅಂತಕ್ಕಂಥ ಏನಂದಿಲ್ಲ. ಇನ್ನೂ ಖುಷಿಪಟ್ಟಿದ್ದಾರೆ, ಒಳ್ಳೇದಾಗಲಿ ನಮ್ಮ ಶಾಲೆ ನಮ್ಮಿದು ಅಂತ. ಆ ಥರ ಎಲ್ಲ ಯಾವತ್ತೂ ಸಹ ನಮ್ಮ ಮಕ್ಕಳಾಗ್ಬೋದು, ನಮ್ಮ ಮನೆಯವರಾಗ್ಬೋದು, ನಮ್ಮ ಅಮ್ಮ ಆಗ್ಬೋದು, ನಮ್ಮ ಅಣ್ಣದಿರಾಗ್ಬೋದು, ಯಾರೂ ಅಂದಿಲ್ಲ. ನಮಗೆ ಇನ್ನೂ ಖುಷಿಪಟ್ಟಿದ್ದಾರೆ. ಇರಲಿ, ಏನೋ ನಮ್ಮದು ಒಂದು ಇದ್ರಾಗ ಇರಲಿ, ಮಾಡಲಿ, ನಮ್ಮೂರು ಉಳಿಲಿ ಅಂತಕ್ಕಂಥದ್ದೇ ಎಲ್ಲರ ಭಾವನೆ. ಓಕೆ ಓಕೆ ಸರ್, ಈಗ ನೀವು ಸರ್ಕಾರಿ ಶಾಲೆ ಮೇಲೆ ಇಷ್ಟೊಂದು ಪ್ರೀತಿಯನ್ನು ಇಟ್ಕೊಂಡಿದ್ದೀರಾ. ಈಗ ನಿಮ್ಮ ಮಕ್ಕಳಿಗೂ ಕೂಡ ಸರ್ಕಾರಿ ಶಾಲೆಯಲ್ಲೇ ಕಲಿಸಿದ್ದೀರಾ? ಸರ್ಕಾರಿ ಶಾಲೆಗೆ ಅವತ್ತಿನ ಸಂದರ್ಭ ನಾವು ಇರಲಿಲ್ಲ. ಅಂದರೆ ಈಗ ನಾವು ಬೇರೆ ಕಡೆನೇ ಸೇರಿಸ್ತೋ, ನಮ್ಮ ಹುಡುಗ ಬೇರೆ ಕಡೆನೇ ಹೋದ. ಅವತ್ತಿನ ಒಂದು ಸಂದರ್ಭ ಇಷ್ಟೊಂದು ನಮಗೆ ಇದಾಗಲಿಲ್ಲ. ನಾವು ಓದಿದ್ದು ಏನೋ ಅದು ಅವತ್ತು ನಮ್ಗೆ ಇದಾಗಲಿಲ್ಲ. ಇವತ್ತಿನ ಇದರಲ್ಲಿ ಸರ್ಕಾರಿ ಶಾಲೆ ಚೆನ್ನಾಗಿ ಗುಣಮಟ್ಟ ಅಂತಕ್ಕಂಥದ್ದು ಇವತ್ತು ನಾವು ಚೆನ್ನಾಗಿ ವಂಚಿತರಾಗಬಾರ್ದು. ಶಿಕ್ಷಣ ನೋಡಿದ್ರಿ ಇದೆಲ್ಲನ. ಇವತ್ತು ಎಲ್ಲ ಅಷ್ಟೇ ಉಳ್ಳವ್ರು ಶಾಲೆ ಮಾಡ್ಕೊಂಡಿದ್ದಾರೆ. ಸರ್ಕಾರಿ ಶಾಲೆ ಯಾರು ಮಾಡ್ತಾ ಇದ್ದಾರೆ? ಯಾರೂ ಮಾಡ್ತಾ ಇಲ್ಲ, ಮುಚ್ಕೊಂತ ಇದ್ದಾವೆ, ಎಲ್ಲ ಬಿದ್ದೋಗ್ತಾ ಇವೆ. ಅದಕ್ಕೆ ಆಗಬಾರ್ದು ಅನ್ನೋದು ನಮ್ಮ ಒಂದು ನನ್ನ ಕನಸಷ್ಟೇ. ಇನ್ನೊಂದು ಪ್ರಶ್ನೆ, ನೀವೀಗ ಅದೇ ಶಾಲೆಗಳ ಬಗ್ಗೆ, ಶಿಥಿಲ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ರಿ. ಎಲ್ಲೋ ಒಂದು ಕಡೆ ಈ ರಾಜಕಾರಣಿಗಳೇ ಅವರವರ ತಾಲೂಕುಗಳಲ್ಲಿ, ಅವರವರ ಪಟ್ಟಣಗಳಲ್ಲಿ ಅವ್ರದ್ದೇ ಶಾಲೆಗಳನ್ನು, ಅವ್ರದ್ದೇ ಏನು ಓನ್ ಇರುವಂಥ ಶಾಲೆಗಳನ್ನ ಮಾಡಿಕೊಂಡು ಇದೇ ಒಂದು ಕಡೆಯಲ್ಲಿ ಸರ್ಕಾರಿ ಶಾಲೆಗಳು ಈ ಪರಿಸ್ಥಿತಿಯಲ್ಲಿ ಇರೋದಕ್ಕೆ ಕಾರಣನ ಅಂತ ಏನು ನಾವೀಗ ಅಷ್ಟೊಂದೆಲ್ಲ ಹೇಳೋಕ್ಕಾಗೋದಿಲ್ಲ. ಈಗ ನಾವು ಏನು ಹೇಳೋಕ್ಕಾಗುತ್ತೆ? ಈಗ ಅದು ಹೇಳಿದ್ರೆ ಏನೋ ಒಂದು ಕಡೆ ಎಲ್ಲೋ ಒಂದು ಕಡೆ ಇದು ಅಂತಾರೆ.
ಅವ್ರವ್ರ ಭಗವಂತನೇ ಅವ್ರಿಗೆ ಶಕ್ತಿ ಕೊಡಬೇಕು. ಇವತ್ತು ಬಡ ಮಕ್ಳುಗಳು ಏನೋ ಉಳ್ಳವ್ರು ಯಾರೋ ತಂದು ಸೇರಿಸಿದ್ದಾರೆ, ಬಡ ಮಕ್ಳು ಎಲ್ಲಿ ಹೋಗಬೇಕು? ಅವ್ರಿಗೆ ನಾವು ನಮ್ಮ ಶಾಲೆಯಲ್ಲೇ ಸಹ ಏನು ಕೊಡ್ತಾ ಇದ್ದೀವಿ ಅವರಿಗೆ ಉಚಿತ ಶಿಕ್ಷಣ ಕೊಡ್ತಾ ಇದ್ದೀವ ಬಡವನಿಗೆ ಅಂತಕ್ಕಂಥದ್ದು ಇರಬೇಕು. ಎಲ್ಲಿದೆ? ಅವನು ಆಸ್ತಿ ಮಾರ್ಬೋದು. ಈಗ ಎಷ್ಟೋ ಸಾರಿ ನಾನು ನೋಡೋದಿದ್ದೀನಿ, ಗಂಡನೂ ಕೂಲಿ, ತಂದೆನೂ ಕೂಲಿ, ತಾಯಿನೂ ಕೂಲಿ, ಅಜ್ಜಿನೂ ಕೂಲಿ ಮಾಡ್ತದೆ, ಆದರೂ ಸಹ ಕಾನ್ವೆಂಟಿಗೆ ಕಳಿಸ್ತಾರೆ 50,000 ರೂಪಾಯಿ. ಅವ್ರಿಗೆ ಏನೂ ಓದೋದಿಲ್ಲ, ಆದರೂ ಸಹ ಕಳಿಸ್ತಾರೆ. ಅದರ ಪರಿಸ್ಥಿತಿಯ ಒತ್ತಡ ಹಂಗಾಗಿದೆ. ಇಲ್ಲಿ ಶಾಲೆ ಇಲ್ಲ, ಗುಣಮಟ್ಟದ ಶಿಕ್ಷಣ ಇದರಿಂದ ಹಂಗಾಗಿದೆ. ಅದಾಗಬಾರ್ದು. ಅಲ್ಲ, ಎಲ್ಲೋ ಒಂದು ಕಡೆ ಪೋಷಕರಿಗೆ ಏನು ಅನಿಸ್ಬಿಡುತ್ತೆ, ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ವಿ ಅಥವಾ ನಾವು ಕನ್ನಡ ಮೀಡಿಯಮಲ್ಲಿ ಓದಿದ್ವಿ, ನಮ್ಮ ಬದುಕು ಹೀಗಾಯಿತು, ನಾವು ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ಬೇಕು, ಕಾನ್ವೆಂಟಲ್ಲಿ ಓದಿಸ್ಬೇಕು, ಇವರಿಗೆಲ್ಲ ಏನು ಹೇಳ್ತೀರಾ ಅಂತ ಸರ್? ಏನಿಲ್ಲ, ಈಗ ಇಲ್ಲೂ ಇಂಗ್ಲೀಷ್ ಮೀಡಿಯಮ್ಮ ಇದು ಮಾಡ್ತಿದೆಯಲ್ಲ. ಈಗ ಇಂಗ್ಲೀಷ್ ಮೀಡಿಯಮ್ ಓದೇ ಏನು IAS ಮಾಡಿಲ್ಲ ಅವನು. ಇಂಗ್ಲೀಷ್ ಮೀಡಿಯಮ್ ಸರ್ಕಾರಿ ಶಾಲೆಯಲ್ಲಿ ಹೋದರೂ ಸಹ IAS IPS KS ಇದಾರಲ್ಲ, ನಮ್ಮ ಪಂಚಾಯತಿಲಿ ಇದಾರಲ್ಲ. ಈಗ ಸರ್ಕಾರಿ ಶಾಲೆಯಲ್ಲೇ ಓದಿ ಕನ್ನಡನೇ ಕಲಿತು ಇವತ್ತು DCSE ಆಗಿರೋ ನಮ್ಮ ಪಂಚಾಯತಿಲಿ ಅವರಲ್ಲ. ಒಂದು ಸಮುದಾಯದಲ್ಲೇ ಒಬ್ಬ ಇವತ್ತು ಮಠಾಧಿಪತಿ ಆಗಿದ್ದಾರಲ್ಲ, ಇವತ್ತು ಅದಕ್ಕಿಂತ ಬೇಕಾಗಿಲ್ಲ, ಅವರೆಲ್ಲ ಮಾದರಿಗಳಾಗಿದ್ದಾರೆ. ಅವರೇನು ಇಂಗ್ಲೀಷಲ್ಲಿ ಓದಿದ್ರೆ, ಇಂಗ್ಲೀಷ್ ಮೀಡಿಯಂ ಓದ್ಬಿಟ್ರೆ ಇಂಗ್ಲೀಷಲ್ಲೆಲ್ಲ ಇದ್ರೆ ಅಂತ ಅಲ್ಲ. ಇಂಗ್ಲೀಷ್ ಅನ್ನೋಂಥದ್ದು ಒಂದು ಭಾಷೆ ಅಷ್ಟೇ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಾವು ಕನ್ನಡಕ್ಕಾಗಿ ಹೋರಾಡೋಣ, ಕನ್ನಡನೇ ಕಲಿತೀವಲ್ಲ. 5ನೇ ಕ್ಲಾಸಿಂದ ಇಂಗ್ಲೀಷ್ ಕಲಿತಾವಲ್ಲ. ಈಗ ಸರ್ಕಾರಿ ಶಾಲೆಯಲ್ಲಿ ಏನು ಕಲಿಸ್ತಾ ಇಲ್ವಾ? ಇಂಗ್ಲೀಷು ಇದೆಯಲ್ಲ, ಇಂಗ್ಲೀಷು ಇದೆ, ಹಿಂದಿ ಇದೆ, ಕನ್ನಡ ಇದೆ, ಎಲ್ಲ ಇದೆಯಲ್ಲ. ಇಲ್ದಂಗೇನು ಆಗಿಲ್ವಲ್ಲ. ಎಲ್ಲೂ ಇಂಗ್ಲೀಷೇ ಇಲ್ಲ, ಆ ಶಾಲೆಯಲ್ಲಿ ಓದಿರೋರು ಏನೂ ಆಗಿಲ್ಲ ಅಂತಕ್ಕಂಥದ್ದೇನು ಇದಿಲ್ವಲ್ಲ, ಎಲ್ಲರೂ ಇದೆ. ಅದನ್ನು ಸರ್ಕಾರಿ ಶಾಲೆನ ಕಳೆಯೋದಲ್ಲ. ಇವತ್ತು ಸರ್ಕಾರ ಅವರು ಎಚ್ಚೆತ್ಕೊಂಡಂಗೆ ನಮ್ಮ ಪೋಷಕರುಗಳು, ಗ್ರಾಮಸ್ಥರುಗಳು ಮತ್ತು ಎಲ್ಲ ಸಾಕು ಇದು ಮಾಡಿದರೆ ಅವ್ರು ಎಚ್ಚೆತ್ಕೊಳ್ತಕ್ಕಂಥದ್ದನ್ನು ಉಟ್ಕೊಬೇಕು, ಹಂಗೆ ಆಗಬೇಕು. ಸರ್, ಈಗ ಇನ್ನೊಂದು, ಈಗ ನೀವು ಒಂದು ಶಾಲೆನ ಬೆಳೆಸೋ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದೀರಾ, ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರು ಕೂಡ ಆಗಿದ್ದೀರಾ. ಸರ್ಕಾರಕ್ಕೆ ಏನೇನು ಸಲಹೆಗಳನ್ನ ಕೊಡ್ಬೋದು ಸರ್? ಯಾಕಂದರೆ ಸಲಹೆಗಳನ್ನ ಕೊಟ್ಟರೆ ತಪ್ಪಿಲ್ಲ ಸರ್ಕಾರಿ, ಯಾಕಂದರೆ ನೀವೊಂದು ಸರ್ಕಾರಿ ಶಾಲೆಯನ್ನು ಉಳಿಸ್ತಾ ಇರೋರಾಗಿ ಒಂದು ಸಲಹೆ ಏನೇನು ಕೊಡ್ಬೋದು ಅಂತ ನನ್ನನಿಸಿಕೆ. ಸರ್ಕಾರಿ ಏನು ಶಿಕ್ಷಣ ಮಂತ್ರಿಗಳು, ಸರ್ಕಾರ ಇದೆ, ಸರ್ಕಾರ ನಡೆಸ್ತಕ್ಕಂಥವ್ರು ಫಸ್ಟು ನಮ್ಮ ಯಾವ ಹಳ್ಳಿನಲ್ಲಿ ಏನಾಗ್ತೈತೆ ಅವ ತಹಸೀಲ್ದಾರರು ಆಗಲಿ, ಇಲ್ಲ ಸೆಕ್ರೆಟ್ರಿ ಆಗಲಿ, ಇಲ್ಲ DC ಆಗಲಿ, ಯಾರೇ ಆಗಲಿ, ಇವರು ಮೊದಲು ಶಿಕ್ಷಣ ಏನಾಗ್ತೈತೆ, ಯಾವ ಹಳ್ಳಿನಲ್ಲಿ ಸರಿ ಏನು ಶಿಕ್ಷಣ ಕಲ್ತಿದೆ, ಏನು ಬಂದಿದ್ದಾರೆ. ಇವತ್ತು ಗುಬ್ಬಿ ತಾಲೂಕಲ್ಲಿ ನನ್ನ BO ಹೇಳಿದರು, ನಮ್ಮಲ್ಲಿ 623 ತೆಗೆದಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಸರ್ಕಾರಿ ಶಾಲೆ ಓದಿರ್ತಕ್ಕಂಥದ್ದು ಐತೆ. ಇವತ್ತು ನಾವು ಮಾಧ್ಯಮ ನಾವು ಇದು ಮಾಡೋಕ್ಕಾಗ್ತಾ ಇಲ್ಲ, ನಮಗೇನು ನಾವೆಲ್ಲಿ ಹೇಳೋದು, ನಾವೇನು ಮೀಟಿಂಗಲ್ಲಿ ಹೇಳ್ಕೊಂಡು ಪ್ರಯೋಜನ ಇಲ್ಲ. ಇವಾಗ ಸರ್ಕಾರಿ ಶಾಲೆಯಲ್ಲಿ 623 ತೆಗೆದಿರ್ತಕ್ಕಂಥ ಉದಾಹರಣೆಗಳಿವೆ ಅಂತ ಹೇಳ್ತಾರೆ. ಸರ್ಕಾರ ಹೇಳಬೇಕು. ಈಗ ಪ್ರೈವೇಟ್ ಸ್ಕೂಲ್ಗಳು ದೊಡ್ಡದಾಗಿ ಪ್ರಚಾರ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸಾರಲ್ಲಿ ತೆಗೆದಿದ್ದಾರಲ್ಲ. ಈಗ ಗುಬ್ಬಿ ತಾಲೂಕಲ್ಲಿ BO ಸಾಹೇಬ್ ನನಗೆ ಹೇಳಿದ್ರು, ನೋಡಿ ಪ್ರಕಾಶ್ ಅಣ್ಣ ಇಷ್ಟು ಜನ ನಮ್ಮಲ್ಲಿ ಇದೆ. ನಾನು ಹೇಳಿದೆ ಸನ್ಮಾನ ಮಾಡೋಣ ನಮ್ಮ ಶಾಲೆಯಲ್ಲಿ ಅಂತ ಹೇಳಿದ್ದೆ ಅವ್ರಿಗೆ. ಇಲ್ಲ ಬಿಡಿ, ವ್ಯವಸ್ಥೆ ಇದು ಮಾಡ್ತಾರೆ, ನಾವು ಒಂದಿನ ಮಾಡ್ತೀವಿ ಅಂತ ಅಂದರು. ಹಂಗಿದೆ. ಇವಾಗ ಈ ಮಾಡಲಿ ಬಿಡಿ. ಈಗ ತಹಸೀಲ್ದಾರ್ ಇದ್ದಾರೆ, RI ಇದ್ದಾರೆ, ಸೆಕ್ರೆಟ್ರಿ ಇದ್ದಾರೆ, ಎಲ್ಲನೂ ನೋಡ್ತಾರೆ. ಒಂದು ಸರ್ಕಾರಿ ಶಾಲೆನ ಆ ಒಂದು ಗ್ರಾಮದಲ್ಲಿ ಏನಾಯಿತು ಏನಿಲ್ಲ ನನಗೆ ಕೊಡಿ ಇಂಥ ವರದಿನ ಕೊಟ್ಟು ತಗೊಂಡು ಓದ್ತಾ ಇದ್ರೆ ಅವತ್ತೆಲ್ಲೋ ಒಂದು ಕಡೆ ನಮ್ಮ ಶಿಕ್ಷಣ ವಂಚಿತರಾಗಲ್ಲ, ಮಕ್ಕಳು ಶಿಕ್ಷಣ ವಂಚಿತರಾಗಲ್ಲ. ಅವ್ರಿಗೆ ಅಧಿಕಾರ ಮಾಡ್ತಾ ಇದ್ದಾರೆ, ಎಲ್ಲ ಖರ್ಚಾಯ್ತೈತೆ. ಆದರೆ ಈ ಶಿಕ್ಷಣ ಏನಾಗ್ತೈತೆ ಅಂತಕ್ಕಂಥದ್ದು ಅವ್ರ ಮಂದಟ್ಟಾಗುತ್ತೆ. ಎಲ್ಲ ವೇದಿಕೆ ಮೇಲೆ ಇರಾಗೋದಿಲ್ಲ. ಕೋಟಿ ಹಣ ಇಲ್ಲಿ ಸುರಿದ್ರು ಕೂಡ ಏನು ತೊಂದರೆ ಆಗ್ತಿದೆ, ನೋಡ್ತಾ ಇಲ್ಲ, ಉಪಯೋಗ ಆಗ್ತಾ ಇಲ್ಲ. ಇವರು ಮಾಡಬೇಕು, ಸೆಕ್ರೆಟ್ರಿಗೆ ಹೇಳಬೇಕು, ತಹಸೀಲ್ದಾರಿಗೆ ಹೇಳಬೇಕು. ಒಂದು ದಿನ ವಾರದಲ್ಲಿ ಒಂದು ದಿನಾರ ಸರ್ಕಾರಿ ಶಾಲೆ ಬಗ್ಗೆ, ಶಿಕ್ಷಣದ ಬಗ್ಗೆ ನೀವು ಒತ್ತು ಕೊಡಿ. ಶಿಕ್ಷಣ ಏನು ಮಾಡ್ತಾ ಇದ್ದಾರೆ, ಏನು ಪಂಚಾಯತ್ ಹೋಬಳಿಲಿ ಏನಾಯಿತು, ಪಂಚಾಯತಿಲಿ ಏನಾಯಿತು, ಊರಲ್ಲಿ ಏನಾಯಿತು ಅಂತ ಒಂದೊಂದು ದಿನ ಕೊಡಿ ಅಂತಕ್ಕಂಥದ್ದು ಹೇಳಿದ್ರೆ ಅವರೇ ಗೊತ್ತಾಗುತ್ತೆ. ಗ್ರಾಮ ಪಂಚಾಯತಿ ಈಗ ಏನು ಹೇಳಿದ್ರೆ ನಮಗೆ ಹೇಳೋಕ್ಕಾಗೋದಿಲ್ಲ. ಈಗ ಕಾಂಪೌಂಡ್ ನಿರ್ಮಾಣ ಆಗಿದೆ, ಇವತ್ತು ಒಂದು ಬಿಲ್ ಆಗಿಲ್ಲ ಅಂತಾನೆ ನಮ್ಮೂರ ಕಾಂಪೌಂಡ್ ನಮ್ಮ ಶಾಲೆಗೆ. ಈ ಕೇಳಿದ್ರೆ ಏನಾರು ಒಂದು ಹೇಳ್ತಾರೆ. ಆ ಥರ ಯಾಕೆ ಆಗ್ತದೆ? ಸರ್ಕಾರಿ ಕೆಲಸಗಳು ಬೇಗ ಅದನ್ನು ಯಾಕೆ ಬಿಲ್ ಕೊಡಲ್ಲ, ಅವ್ನಿಗೆ ಯಾಕೆ ಮಾಡಲ್ಲ? ಅದು ಆಗಬಾರ್ದು. ಫಸ್ಟು ನಾನು ಅಧಿಕಾರ ಮಾಡ್ತಾ ಇದ್ದೀವಿ, ನಮ್ಮ ಅಧಿಕಾರದಲ್ಲಿ ಶಿಕ್ಷಣ ವಂಚಿತ ಆಗಬಾರ್ದು ಅಂತಕ್ಕಂಥದ್ದು ಅವ್ರ ಮನಸ್ಸಿಗೆ ಬರಬೇಕು. ಆಗ ಮಾತ್ರ ಸಾಧ್ಯ. ಇನ್ನೊಂದು ಕಡೆ ಸರ್, ಈಗ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಕೂಡ ಜಾಸ್ತಿಯಾಗಿ ಕಾಣಿಸುತ್ತೆ. ಯಾಕಂದರೆ ಈ ಕಿರಿಯ ಪ್ರಾಥಮಿಕ ಶಾಲೆ ಇರುತ್ತೆ, 1ರಿಂದ 4ನೇ ತರಗತಿವರೆಗೆ ಮಕ್ಕಳು ಓದ್ತಾ ಇರ್ತಾರೆ. ಅಲ್ಲಿ ಕೇವಲ ಒಬ್ಬರು ಮಾತ್ರ ಟೀಚರ್ಸ್ ಇರ್ತಾರೆ. ಇನ್ನು ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಹೋದರೆ 2-3 ಟೀಚರ್ಸ್ ಇರ್ತಾರೆ.
ಇದನ್ನೆಲ್ಲವ ಸರಿದೂಗಿಸೋಕೆ ಏನು ಮಾಡ್ಬೋದು ಅಂತ ಸರ್ಕಾರನೇ ಅದು ಮಾಡಬೇಕು. ಸರ್ಕಾರ ತಗೊಬೇಕು ಶಿಕ್ಷಕರನ್ನ. ಸರ್ಕಾರ ತಗೊಂಡು ಯಾವ ಶಾಲೆ ಅದೇ ಈಗ ತಹಸೀಲ್ದಾರ್ ಆಗ್ಬೋದು, ರೆವಿನ್ಯೂ ಸೆಕ್ರೆಟ್ರಿ ಆಗ್ಬೋದು, ರೆವಿನ್ಯೂ RI ಆಗ್ಬೋದು, ಇವರಿಗೆ ಎಲ್ಲರೂ ಒಂದು ವಾರದಲ್ಲಿ ಒಂದಿನ ಏನಾಯಿತು ಅಂತ ಗೊತ್ತಾದರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಈಗ ಸುಮ್ಮನೆ ಹೋಗ್ತಾ ಇರ್ತದೆ, ಯಾರೂ ಕೇಳೋರಿಲ್ವಲ್ಲ. 10 ಹುಡುಗರು ಒಬ್ಬರೇ ಮೇಷ್ಟ್ರು ಅಂದರೆ ಅಲ್ಲಿಂದ ಇಲ್ಲಿಗೆ ಆಗ್ತಾರೆ. ಈಗ ಯಾವುದೋ ಇದನ್ನು ತಾಂತೀನಿ ಅಂತಾರೆ, ಯಾವುದೋ ಸಂಬಳಕ್ಕೆ ಯಾರು ಓದಿರೋರು ಇದ್ದರೆ ಕೊಡಿ ಇದೇನೋ ಪಾರ್ಟ್ ಟೈಮ್ ಥರ ಎಷ್ಟು ಟೀಚರ್ ತಗೊಂತಾರೆ. ಇವೆಲ್ಲ ಏನು ಬೇಕಿಲ್ಲ, ಕರೆಕ್ಟಾಗಿ ಮಾಡಬೇಕು. ಮೊದಲು ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಿಗೆ ಬಂದರೆ ಇದೆಲ್ಲ ಬೇಕಿಲ್ಲ. ಅವ್ರು ಏನೇ ಮಾಡ್ತಾರೋ ಅವ್ರ ಬುದ್ಧಿವಂತಿಕೆ ಮೇಲೆ ಶಿಕ್ಷಣಕ್ಕೆ ವಂಚಿತರಾಗಬಾರ್ದು. ನಮ್ಮ ಹಳ್ಳಿ ಶಿಕ್ಷಣ ವಂಚಿತರು ಎಲ್ಲೂ ಬಡ ಮಕ್ಕಳಿಗೆ ಆಗಬಾರ್ದು. ಆವಾಗ ಆದ್ರೆ ಸಾಧ್ಯ ಅವ್ರ ಅಧಿಕಾರಕ್ಕೆ ಬೆಲೆ ಬರುತ್ತೆ. ಅವರು ಅಧಿಕಾರ ಮಾಡ್ತಕ್ಕಂಥವ್ರು ಅವರು ಯೋಚನೆ ಮಾಡಬೇಕು. ಈಗ ನಮ್ಮಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಹಳ್ಳಿನಲ್ಲಿ ನಮ್ಮ ಶಿಕ್ಷಣ ವಂಚಿತರಾಗಿರ್ತಕ್ಕಂಥ ಬೇಕಾದಷ್ಟು ಜನ ಇವತ್ತಿದ್ದಾರೆ. ಅದಾಗಬಾರ್ದು. ನಾನು ಶಿಕ್ಷಣ ಇಷ್ಟೆಲ್ಲ ಖರ್ಚಾಯ್ತೈತೆ. ಇವತ್ತು ಹೇಳಿದ್ರೆ ಮೊನ್ನೆ ಪೇಪರ್ಗೆ ಸ್ವಲ್ಪ ದಿನ ನೋಡ್ತು, 130 150 ರೂಪಾಯಿ ಒಂದು ಮಗುಗಾಗುತ್ತೆ ಅಂತ. ಯಾರು ಟ್ಯಾಕ್ಸ್ ಹಣ? ಇವತ್ತು ಶಿಕ್ಷಣ ಮೊದಲು, ಶಿಕ್ಷಣ ಆರೋಗ್ಯ ಮೊದಲು, ಅದನ್ನು ಕೊಡಲಿ. ಆವಾಗ ಅದಕ್ಕೆ ಸರ್ಕಾರಗಳಿಗೆ ಬೆಲೆ ಬರುತ್ತೆ. ಅವ್ರು ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಅವಾಗ ಜನ ಪ್ರೀತಿಸ್ತಾರೆ. ನಿಮ್ಮ ಮಗು ಓದಿ ಚೆನ್ನಾಗಾದಾಗ ಏನಾಗುತ್ತೆ ಅಂದರೆ ಅದು ಪ್ರೀತಿಸ್ತಾರೆ. ಅವಾಗ ಎಂಥರಿಂದ ಹೋಯ್ತು, ನಮ್ಮ ಶಾಲೆ ಹಿಂಗೈತೆ, ಇದಾಯ್ತು, ಚೆನ್ನಾಗಿ ಸೌಕರ್ಯ ಕೊಡ್ತಾರಲ್ಲ, ಅದನ್ನು ಉಪಯೋಗ ಆಯ್ತಾ ಅಂತಕ್ಕಂಥದ್ದನ್ನು ಸರ್ಕಾರ ನಡೆಸೋರು ನೋಡಬೇಕು ಹೊರತು ನಾವು ಅವ್ರಿಗೆ ಹೇಳೋ ಶಕ್ತಿ ಇಲ್ಲ. ನಮ್ಮದೇನೈತೆ ನಮ್ಮದೊಂದು ಇದನ್ನು ನಾವು ಮಾಡ್ತಕ್ಕಂಥದ್ದನ್ನು ಪ್ರೀತಿಪಟ್ಟು ಮಾಡ್ತೀವಿ. ಬಿಟ್ಟರೆ ನಾವು ಅಷ್ಟೊಂದು ದೊಡ್ಡರಾಗೋಕ್ಕೆ ನಾನು ಅಂತ ಇಷ್ಟಪಡಲ್ಲ ಅಂತ ಹೇಳ್ತೀನಿ. ಸರ್, ಈಗ ನಿಮ್ಮ ರೀತಿಯಾಗಿ ಈಗ ರೈತರು ಅಥವಾ ಏನು ಉದ್ಯಮಿಗಳಿರ್ತಾರೆ, ಬಿಸ್ನೆಸ್ ಮ್ಯಾನ್ಗಳು, ಈ ಥರದ ದಾನಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ಕಾರಿ ಶಾಲೆಗಳನ್ನು ಉಳಿಸೋ ನಿಟ್ಟಿನಲ್ಲಿ ಅಂತ? ನಾನು ಹೇಳೋದಷ್ಟೇ, 100 ರೂಪಾಯಿ ದುಡಿತೀರಾ, 2 ರೂಪಾಯಿನಾರ ಇಂಥ ಬಡ ಮಕ್ಕಳಿಗೆ, ಇವತ್ತು ಶಿಕ್ಷಣ ವಂಚಿತರಾಗದಂಥ ಮಕ್ಕಳಿಗೆ, ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವೆಲ್ಲನೂ, ಈಗ ವೆಟರ್ನರಿ ಆಸ್ಪತ್ರೆ ಇಂಥವಕ್ಕೆ ಕೊಟ್ಟರೆ ದಾನ. ಈಗ ಎಲ್ಲೋ ಒಂದು ಕಡೆ ಈಗ ಆಸ್ಪತ್ರೆ, ದನಿನ ಆಸ್ಪತ್ರೆ ಇದೆ, ಇವಾಗ ಎಲ್ಲಿ ಈಗ ಏನೂ ಸಿಕ್ಕೋದಿಲ್ಲ, ಎಲ್ಲ ಪ್ರೈವೇಟ್ ಡಾಕ್ಟ್ರುಗಳು ಮೆಡಿಸಿನ್ ತಂದು ಮಾಡೋ ಥರ ಇದೆ. ಇವೆಲ್ಲ ಮಾಡಿದ್ರೆ ಏನು ತಪ್ಪಾಗಲ್ಲ. 100ರಲ್ಲಿ 2 ರೂಪಾಯಿನ ಅದಕ್ಕೆ ಕೊಟ್ಟರೆ ಏನು ತಪ್ಪಾಗಲ್ಲ ಅಂತ ಹೇಳ್ತೀನಿ. ಒಳ್ಳೆಯದು, ಅವ್ರ ಆತ್ಮಕ್ಕೊಂದು ಅವ್ರಿಗೆ ಒಳ್ಳೆ ಗೌರವ ಬರುತ್ತೆ. ಏನು ಲಾಸ್ ಆಗೋದಿಲ್ಲ, ದೇವ್ರು ಕೊಡ್ತಾನೆ. ಇನ್ನೂ ದೇವರು 100 ರೂಪಾಯಿ 200 ರೂಪಾಯಿ ಕೊಡ್ಬೋದೋ ಏನೋ, 100 ರೂಪಾಯಿನೇ ಕೊಡ್ತಾವನಲ್ವ, 100 ರೂಪಾಯಿನ 2 ರೂಪಾಯಿ ಕೊಡಲಿ ಬಿಡಿ, ತಪ್ಪೇನ. ಶಿಕ್ಷಣಕ್ಕೆ ಬಡ ಮಕ್ಕಳಿಗೆ ಕೊಟ್ಟರೆ ಏನು ತಪ್ಪಾಗಲ್ಲ. ನಮ್ಮಲ್ಲಿ, ನಮ್ಮ ಊರಲ್ಲಿ, ನಮ್ಮ ಪಕ್ಕದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥವ್ರು ಬ್ಯಾಗ್ ಕೊಡಿಸಿದ್ದಾರೆ, ಮತ್ತು ಪೆನ್ಸಿಲ್ ಕೊಡಿಸಿದ್ದಾರೆ, ಪುಸ್ತಕ ಕೊಡಿಸಿದ್ದಾರೆ, ಟೇಬಲ್ ಕೊಡಿಸಿದ್ದಾರೆ. ನಿಜವಾಗಿ ನಮಗೆ ಸಂತೋಷ ಆಯ್ತದೆ. ನಮ್ಮ ಶಾಲೆಗೆ ಇಷ್ಟೊಂದು ಕಂಪ್ಯೂಟ್ರ್ ಯಾರೋ ಒಬ್ಬರು ಕೇಳಿದ್ರು, ನಾವು ಕಂಪ್ಯೂಟ್ರು ನೀನು ಹೇಳಿ ನಂಗೆ ಒಳ್ಳೆ ಮಾತು ಹೇಳಿದೆ ಕೊಡಿಸ್ತೀನಿ ಅಂತ, ಒಳ್ಳೆಯದೇ ಕೊಡಿಸಿದ್ದಾರೆ. ಏನು ತಪ್ಪಾಗದೆ, ಮಾಡಬೇಕು. ಉಳ್ಳವರು ಮಾಡಿದ್ರೇನು ಇದಲ್ಲ. ದೇವಸ್ಥಾನಕ್ಕಿಂತಲೂ ದೊಡ್ಡದು ಅಂತ ನಾನು ಅಂತೀನಿ. ಆ ದೇವ್ರಿಗಿಂತ ದೊಡ್ಡರು ನಾನು ತಪ್ಪಾಗಬಾರ್ದು, ಭಾವಿಸ್ಬಾರ್ದು. ಪರವಾಗಿಲ್ಲ, ದೇವಸ್ಥಾನ ಕಟ್ತಾರಲ್ವ, ದೇವಸ್ಥಾನನೂ ಕಟ್ಟಲಿ, ಕಟ್ಟೋದು ಬೇಡ ಅಂತಲ್ಲ. ಶಿಕ್ಷಣ ಸ್ಕೂಲು ಚೆನ್ನಾಗಿ ನೋಡಬೇಕು. ಹಳ್ಳಿನಲ್ಲಿ ಫಸ್ಟು ಶಿಕ್ಷಣ ನೋಡಬೇಕು. ಈಗ ಅಂಬೇಡ್ಕರ್ ಇವರೆಲ್ಲ ಏನು ಹೇಳಿದ್ದಾರೆ ಅದನ್ನು ಪಾಲನೆ ಮಾಡಿಕೊಂಡು ಶಿಕ್ಷಣ ವಂಚಿತರ ಆಗಬಾರ್ದು ಹಳ್ಳಿ. ಆಗ ಮುಂದಿನ ದಿನಗಳಲ್ಲಿ ಚೆನ್ನಾಗಿರ್ತದೆ. ಸರ್, ಈಗ ನೀವು ಮಾಡಿರುವಂಥ ಕೆಲಸಕ್ಕೆ ಬಹಳ ಮೆಚ್ಚುಗೆ ಕೂಡ ವ್ಯಕ್ತ ಆಗ್ತಾ ಇದೆ. ಸಾಕಷ್ಟು ಜನರು ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದಾರೆ. ಹೇಗೆ ಅನಿಸ್ತಿದೆ ಅಂತ ಕೊನೆಯದಾಗಿ? ಏನೋ ನಾವು ಒಂದು ಇಷ್ಟು ಇಂಥದ್ದು ಮಾಡೋದ್ರಿಂದ ಮಾದರಿ ಜನ ಆಗ್ತಾರೇನೋ, ನನಗೇನು ಹೆಮ್ಮೆ ಇಲ್ದಿರೋ ಪರವಾಗಿಲ್ಲ. ನನಗೆ ಯಾರು ಗುರುತಿರ್ತಕ್ಕಂಥದ್ದು ನನಗಲ್ಲ ಮುಖ್ಯ. ನಮ್ಮ ಚಿಕ್ಕಚಂಗಾವಿ ಹಳ್ಳಿಯ ಥರನೇ ಇನ್ನೂ ರಾಜ್ಯದಲ್ಲಿ ಪ್ರತಿ ಮೂಲೆ ಹಳ್ಳಿ ಬೇಕಾದಷ್ಟಿದೆ. ಅವೆಲ್ಲನೂ ಇದೇ ಥರ ಉಟ್ಕೊಂಡು ಬೆಳೆಸಿ ಮಾಡ್ಕೊಂಡು ಹೋದರೆ ಅದಕ್ಕಿಂತ ದೊಡ್ಡದು ನನಗೆ ಭಾಗ್ಯ ಏನೂ ಇಲ್ಲ. ಪ್ರತಿಯೊಬ್ಬರು ಅಧಿಕಾರಿಯಿಂದ ಹಿಡಿದು ರೈತರಿಂದ ಹಿಡಿದು ಅಧಿಕಾರಿ ರಾಜಕಾರಣಿವರೆಗೂ, ನಾನು ಪ್ರಧಾನಮಂತ್ರಿವರೆಗೂ ಹೇಳ್ತೀನಿ, ಇದು ಬೆಳೆಸಲಿ, ಬೆಳೀಲಿ, ಇದೇ ಥರ ಬೆಳೀಲಿ, ಸರ್ಕಾರಿ ಶಾಲೆ ಉಳಿಲಿ. ಅವ್ರು ಓದಿರೋ ಒಂದಿನ ಯಾವತ್ತನೋ ಒಂದಿನ ಒಳ್ಳೆ ಶಿಕ್ಷಣ ಕೊಟ್ಟರೆ, ಇವತ್ತು IAS IPS ಆದರೆ ಎಲ್ಲೋ ಒಂದು ಕಡೆ ಅವರು ನಿಮ್ಮನ್ನು ನೆನೆಸ್ಕೊಂತಾರೆ ಅಂತ ಹೇಳ್ತೀನಿ, ಇಷ್ಟಪಡ್ತೀನಿ. ಧನ್ಯವಾದ ಸರ್. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರೆ, ಜೊತೆಗೆ ಈ ರೀತಿಯಾದಂಥ ಸಮಾಜ ಸೇವೆಯಲ್ಲಿ ತೋರಿಸ್ಕೊಂಡಿದ್ದೀರಾ. ಒಂದು ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು ಅನ್ನುವಂಥದ್ದು ಸರ್ಕಾರದಿಂದಲೇ ಸಾಧ್ಯ ಆಗ್ತಿಲ್ಲ. ಎಷ್ಟೋ ಸರ್ಕಾರಿ ಶಾಲೆಗಳು ಹೋಗ್ತಾ ಇದ್ದಾವೆ. ಆದರೆ ಈ ಸಂದರ್ಭದಲ್ಲಿ ತಮ್ಮ ಊರಿನ ಶಾಲೆ ಮುಚ್ಚಬಾರ್ದು,
ತಮ್ಮ ತಂದೆ ತಮ್ಮ ದೊಡ್ಡಪ್ಪ ಅವರು ದಾನವನಿಗೆ ಕೊಟ್ಟಿದ್ದಂಥ ಏನು ಭೂಮಿಯಲ್ಲಿ ಕಟ್ಟಿರುವಂಥ ಶಾಲೆ ಮುಚ್ಚಬಾರದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಹತ್ತರ ಕೆಲಸವನ್ನು ಮಾಡಿದ್ದೀರಾ. ಜೊತೆಗೆ ಆ 15 ಲಕ್ಷದಲ್ಲಿ ಕೊಠಡಿಯನ್ನು ಕಟ್ಟಿಸಿಕೊಡುವುದರ ಜೊತೆಗೆ ಮತ್ತೆ ಸ್ವಂತ ಒಂದು ಜಾಗವನ್ನು ಕೂಡ ಕಾಂಪೌಂಡ್ ನಿರ್ಮಾಣಕ್ಕಾಗಿ ಕೊಟ್ಟು ಮತ್ತಷ್ಟು ನಾವು ಸೇವೆಯನ್ನು ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಕಾನ್ವೆಂಟನ್ನು ಕೂಡ ತರ್ತೀವಿ ಅನ್ನುವಂಥ ಒಂದು ವಿಶ್ವಾಸ, ಒಂದು ಮಾತನ್ನು ಕೊಡ್ತಾ ಇದ್ದೀರಾ. ತಮಗೆ ಸಾಕಷ್ಟು ಧನ್ಯವಾದಗಳು ಸರ್. ನಮಸ್ಕಾರ. ಎಸ್ ವೀಕ್ಷಕರೇ, ನೋಡ್ತಾ ಇದ್ರಿ ಈ ರೀತಿಯಾದಂಥ ಸೇವೆಗಳು. ಯಾಕಂದರೆ ಸರ್ಕಾರಿ ಶಾಲೆಗಳನ್ನು ಯಾವ ರೀತಿಯಾಗಿ ಈಗಿನ ಕಾಲದಲ್ಲಿ ನೋಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ, ಯಾಕಂದರೆ ಕಟ್ಟಡಗಳಿರಲ್ಲ, ಸರಿಯಾದ ಶಿಕ್ಷಕರಿರಲ್ಲ. ಏನು ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇದ್ದಾವೆ. ಏನು ಉಚಿತ ಏನು ಪುಸ್ತಕಗಳನ್ನ ಕೊಡ್ತಾ ಇರುವಂಥದ್ದು, ಸಮವಸ್ತ್ರಗಳನ್ನ ಕೊಡ್ತಾ ಇರುವಂಥದ್ದು, ಏನು ಮಧ್ಯಾಹ್ನದ ಬಿಸಿಯೂಟವನ್ನು ಕೊಡ್ತಾ ಇರುವಂಥದ್ದು, ಹಾಲನ್ನು ಕೊಡ್ತಾ ಇರುವಂಥದ್ದು, ಮೊಟ್ಟೆಯನ್ನು ಇದೆಲ್ಲವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಆದರೆ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗ್ತಿಲ್ಲ. ಇದೇ ಕಾರಣದಿಂದಾಗಿ ಈ ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿಗೆ ಬಂದಿದ್ದಾವೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾರೆ. ಜೊತೆಗೆ ಈ ರೀತಿಯಂಥ ಸಮಾಜ ಸೇವಕರು ತಮ್ಮ ಊರಿನ ಶಾಲೆಗಳನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ, ಆ ಶಾಲೆಯನ್ನು ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದಾಗ ಮಾತ್ರ ಸರ್ಕಾರಿ ಶಾಲೆಗಳು, ಕನ್ನಡ ಶಾಲೆಗಳು ಉಳಿಯೋದಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಥರದ ವ್ಯಕ್ತಿಗಳನ್ನು ಗೌರವಿಸೋಣ. ಜೊತೆಗೆ ಇವರು ಕೂಡ ಬೇರೆಯವರಿಗೆ ಮಾದರಿ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಮಾತುಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಪ್ರಜಾಶಕ್ತಿ TV, ಇದು ನಿಮ್ಮ ಧ್ವನಿ.